ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಫ್ ಇಂಡಿಯಾ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಈಗಾಗಲೇ ತುಂಬ ಜನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ತಿಳ್ಕೊಂಡಿರ್ತೀರ, ಯಾಕಂದರೆ ಎಕನಾಮಿಕ್ಸ್ ಓದಬೇಕಾದ್ರೆ ಕಂಪ್ಲೀಟಾಗಿ ಓದ್ಕೊಂಡಿರ್ತೀರ. ಸೊ ಈ ವಿಡಿಯೋ ನಿಮಗೆ ರಿವಿಷನ್ ಥರ ಆಗುತ್ತೆ, ಸರಿನಾ? ಸೊ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ಲಾಸ್ಟಲ್ಲಿ ನಾನು ಒಂದಷ್ಟು MCQ ಸಾಲ್ವ್ ಮಾಡಿಸ್ತೀನಿ, ಸರಿನಾ? ಸೊ ಈಸಿ ಲೆವೆಲ್ಲು, ಮೀಡಿಯಮ್ ಲೆವೆಲ್ಲು ಮತ್ತು ಕರೆಂಟ್ ಅಫೇರ್ಸು. ಸೊ ಸ್ಟೇಟ್ಮೆಂಟ್ ಬೇಸು ಮತ್ತು ಮಾಮೂಲಿ ಸಿಂಗಲ್ ಲೈನ್ MCQs ಬರ್ತದಲ್ಲ, ಒನ್ ಲೈನರ್ MCQಸು, ಸೊ ಅದು ಕೂಡ ಸಾಲ್ವ್ ಮಾಡಿಸ್ತೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಅಕಸ್ಮಾತ್ ನಿಮಗೆ ಈ ಕಾನ್ಸೆಪ್ಟ್ ಅರ್ಥನೇ ಆಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಕರೆಂಟ್ ಅಫೇರ್ಸ್ದು ಒಂದಷ್ಟು ಹೇಳ್ತೀನಿ, ಕರೆಂಟ್ ಅಫೇರ್ಸ್ ಪಾರ್ಟರು ನೋಡ್ಕೊಳ್ಳಿ, ಸರಿನಾ? ಓಕೆ, ಕ್ಲಾಸ್ನ ಶುರು ಮಾಡಂಗಾದ್ರೆ. ಸೊ ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗಿಂತ ಮುಂಚೆ ಒಂದು ಡೆಫಿನೇಷನ್ ಹೇಳ್ಬಿಡ್ತೀನಿ ನಿಮಗೆ, ಡೆಫಿಸಿಟ್ ಬಗ್ಗೆ ಹೇಳ್ಬಿಡ್ತೀನಿ, ಆಯಿತಾ? ಸೊ ಡೆಫಿಸಿಟ್ ಅಂದರೆ ಏನು? ಈಗ ಕನ್ಸಿಡರ್ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಜೋಬಲ್ಲಿ 100 ರೂಪಾಯಿ ಇದ್ಕೊಂಡು ನೀವು 150 ರೂಪಾಯಿದಷ್ಟು ಖರ್ಚು ಮಾಡ್ತೀರಾ. ಅಂದರೆ ಇನ್ನು 50 ರೂಪಾಯಿ ನಿಮ್ಮ ಹತ್ರ ಇರಲ್ಲ. ಸೊ ಆದರೂ ಕೂಡ ಏನಾದ್ರು ಒಂದು ತೊಗೊಬಿಟ್ಟಿರ್ತೀರ, ಬಟ್ 50 ರೂಪಾಯಿ ನಿಮಗೆ ಸಾಲ್ಟೇಜ್ ಆಗಿಬಿಡುತ್ತೆ. ಸೊ ಅದರ ಸಾಲ್ಟೇಜ್ ಆಗುತ್ತಲ್ಲ ನಿಮಗೆ, ಸೊ ದಟ್ ಈಸ್ ಕಾಲ್ಡ್ ಡೆಫಿಸಿಟ್, ಸರಿನಾ? ಅಷ್ಟೇ. ಈಗ ಶುರು ಮಾಡೋಣ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್. So, balance of payment is a systematic record of all economic transaction between a country and rest of the world over a period. ಅಂತಂದರೆ ಏನು ಅಂತಂದರೆ ಇದೊಂಥರ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಅಂತೆ. ಅಂದರೆ ಎಲ್ಲ ಎಕನಾಮಿಕ್ ಟ್ರಾನ್ಸಾಕ್ಷನು, ಈಗ ನಮ್ಮ ಇಂಡಿಯಾ ಅಂದರೆ ಬೇರೆ ದೇಶಗಳೊಡನೆ ಮಾಡುವಂತಹ ಟ್ರಾನ್ಸಾಕ್ಷನು, ಯಾಕಂದರೆ ಎಕನಾಮಿಕ್ ಟ್ರಾನ್ಸಾಕ್ಷನು ಏನದು ಎಕನಾಮಿಕ್ ಟ್ರಾನ್ಸಾಕ್ಷನ್ ಅಂದರೆ ಇಂಪೋರ್ಟು, ಎಕ್ಸ್ಪೋರ್ಟು, ಸೊ ಈ ಥರ ಎಲ್ಲ ಮಾಡುತ್ತಲ್ಲ, ಸೊ ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೀವಿ, ಆಯಿತಾ? ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಅ ಕಂಟ್ರಿ ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಓವರ್ ಅ ಸ್ಪೆಸಿಫಿಕ್ ಪೀರಿಯಡ್, ಯೂಶಲಿ ಅ ಇಯರ್. It provides a comprehensive picture of India's economic interaction with the global economy. ಅಂದರೆ ಇಂಡಿಯಾ ಗ್ಲೋಬಲ್ ಎಕನಾಮಿ ಜೊತೆ ಹೇಗೆ ಇಂಟ್ರಾಕ್ಷನ್ ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಯಾವುದು ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟು. ಸೊ ಇಷ್ಟ ಇನ್ನೇನಿಲ್ಲ. ಏನು ಅಂತಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ಸುತ್ತೆ ಈಸಿಯಾಗಿ ಹೇಳ್ಬಿಡ್ತೀನಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಈಗ ನಮ್ಮ ಇಂಡಿಯಾ ಬೇರೆ ದೇಶದೊಡನೆ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಹೇಗೆ ಟ್ರಾನ್ಸಾಕ್ಷನ್ ಎಲ್ಲ ಎಷ್ಟು ಮಾಡ್ತಾಯಿದೆ, ಹೇಗೆ ಅನ್ನೋದಕ್ಕಿಂತ ಎಷ್ಟೆಷ್ಟು ಮಾಡ್ತಾಯಿದೆ, ಎಷ್ಟು ಇಂಪೋರ್ಟ್ ಮಾಡ್ತಾಯಿದೆ, ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾಯಿದೆ ಅಂತ ಹೇಳೋದೆ ನಿಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಆಯಿತಾ? ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕನ್ಸಿಸ್ಟ್ ಆಫ್ 2 ಮೇನ್ ಅಕೌಂಟ್ಸ್ ಅಂತೆ. ಒಂದು ಕರೆಂಟ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟ್ ಅಂತ 2 ಟೈಪ್ಸ್ ಇದೆ. ಸೊ ಒಂದು ಡಯಾಗ್ರಾಮ್ ಇದೆ ನೋಡಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಹೇಳಿದ್ಮೇಲೆ 2 ಟೈಪ್ಸ್ ಅಂತ, 2 ಟೈಪ್ ಆಫ್ ಅಕೌಂಟು, ಒಂದು ಕರೆಂಟ್ ಅಕೌಂಟು, ಒಂದು ಕ್ಯಾಪಿಟಲ್ ಅಕೌಂಟು. ಸೊ ಏನಿದು ಕರೆಂಟ್ ಅಕೌಂಟು ಅಂತಂದರೆ ನಾರ್ಮಲಾಗಿ ಮರ್ಚೆಂಡೈಸ್ ಟ್ರೇಡ್ ಅಂತಾರೆ. ಅಂತಂದರೆ ನಾರ್ಮಲ್ ಗೂಡ್ಸು ಅಂದರೆ ಗೂಡ್ಸಲ್ಲೇ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ ಬರುತ್ತೆ. ಸರ್ವಿಸ್ ಟ್ರೇಡ್ ಅಂತಂದಾಗ ನಿಮ್ಮ IT ಸೆಕ್ಟರ್ ಬರುತ್ತೆ, ಮತ್ತು ಟೂರಿಸಮು, ಇವೆಲ್ಲ ನಿಮಗೆ ಸರ್ವಿಸಲ್ಲಿ ಸಿಗುತ್ತೆ, ಆಯಿತಾ? ನೆಕ್ಸ್ಟು ಪ್ರೈಮರಿ ಇನ್ಕಮ್ ಅಂತಂದರೆ ಇನ್ವೆಸ್ಟ್ಮೆಂಟು, ಸ್ಯಾಲ್ರಿ, ಸೊ ಇವೆಲ್ಲ ನಿಮ್ಮ ಪ್ರೈಮರಿ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡರಿ ಇನ್ಕಮ್ ಬಂದು ನಿಮ್ಮ ರೆಮಿಟೆನ್ಸ್ ಫ್ರಮ್ NRI, ಸರಿನಾ? ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಏನು? ಸೊ ಕ್ಯಾಪಿಟಲ್ ಅಕೌಂಟ್ ಇನ್ಕ್ಲೂಡ್ಸ್ ನಿಮ್ಮ FDI, FPI. ಅಂದರೆ ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಬೇರೆ ಕಡೆಯಿಂದ ಬರುವಂತಹ ಇನ್ವೆಸ್ಟ್ಮೆಂಟ್ಗಳು, NRIಯಿಂದ ಬರ್ಬೋದು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು, ಒರಿಜಿನಲ್ ಫಿನಾನ್ಷಿಯಲ್ ಫ್ಲೋಸು, ಸೊ ಬೇರೆ ಕಡೆಯಿಂದೆಲ್ಲ ಅಮೌಂಟ್ ಬರುತ್ತಲ್ಲ, ದೋಸ್ ಆರ್ ಕಾಲ್ಡ್ ಕ್ಯಾಪಿಟಲ್. ಅಂದರೆ ಕ್ಯಾಪಿಟಲ್ ಅಂದರೆ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಸೊ ಆ ರೀತಿ ಅಂತನಾದ್ರು ಅಂದ್ಕೊಳ್ಳಿ, ಆಯಿತಾ? ಸೊ ಅಷ್ಟೇನೇನಿಲ್ಲ. ಸೊ ಡೆಫಿನೇಷನ್ ಅಂದರೆ ಈ ಸ್ಟ್ರಕ್ಚರ್ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಎಲ್ಲ ಕ್ಯಾಪಿಟಲ್ ಅಕೌಂಟು ಅಂದರೆ ನಿಮ್ಮ ಸ್ಟೇಟ್ಮೆಂಟ್ ಬೇಸಲ್ಲಿ ಕೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ರೆ FDI ಅಂತಂದರೆ ಬೇರೆ ದೇಶದಿಂದ ಬರುತ್ತಲ್ಲ ನೋಡಿ, ಅಂದರೆ ಫಾರಿನಿಂದ ಬರ್ತದೆ, ಸೊ ಆ ರೀತಿ ಅಂದ್ಕೊಳ್ಳಿ. ಸೊ ಆ ಥರ ಬರೋದೆಲ್ಲ ನಾವು ಕ್ಯಾಪಿಟಲ್ ಸೇರಿಸ್ಬಿಡ್ತೀವಿ, ಸೊ ಆ ರೀತಿನಾದ್ರು ಅಂದ್ಕೊಳ್ಳಿ. ನೆಕ್ಸ್ಟು ಕರೆಂಟ್ ಅಕೌಂಟ್ ಅಂತಂದ್ರೆ ಏನು? ಸೊ ಕರೆಂಟ್ ಅಕೌಂಟ್ ಅಂತಂದರೆ ಹೇಳಿದ್ನಲ್ಲ, ಟ್ರೇಡ್ ಬ್ಯಾಲೆನ್ಸ್ ಪ್ಲಸ್ ಸರ್ವಿಸಸ್ ಪ್ಲಸ್ ಟ್ರಾನ್ಸ್ಫರ್ ಪ್ಲಸ್ ಇನ್ಕಮ್, ಇಲ್ಲಿ ಹೇಳಿದ್ನಲ್ಲ. ಸೊ ಇಷ್ಟು ಕರೆಂಟ್ ಅಕೌಂಟ್ ಅಂದರೆ ಇಲ್ಲಿ ಹೇಳಿದ್ನಲ್ಲ, ಮರ್ಚೆಂಡೈಸು, ಸರ್ವಿಸ್ ಟ್ರೇಡು, ಪ್ರೈಮರಿ ಇನ್ಕಮ್, ಸೆಕೆಂಡರಿ ಇನ್ಕಮ್, ಇವೆಲ್ಲ ಸೇರಿಸಿ ನಿಮ್ಮ ಇದು ಕರೆಂಟ್ ಅಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಅಂದರೆ FDI, FPI, ಲೋನ್ಗಳು, ಫಾರೆಕ್ಸ್ ರಿಸರ್ವ್ಸು ಮತ್ತು ಅದರ್ ಫಿನಾನ್ಷಿಯಲ್ ಫ್ಲೋಸ್. ಸೊ ಅಂದರೆ ಇಲ್ಲಿ ಕೊಟ್ಟಿದ್ದೀನಲ್ಲ, ಈ ಸೈಡು ರೈಟ್ ಸೈಡ್ ಕೊಟ್ಟಿದ್ದೀನಲ್ಲ, ಸೊ ಈ ರೈಟ್ ಸೈಡ್ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ಸು ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡೆಫಿಸಿಟ್ ಅಂತಾರೆ. ಸೊ ಆ ರೀತಿ ಅಂದರೆ ಏನು? ಸೊ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಅಂತ ಏನಂತ ಕರೀತಾರೆ, ಅದಕ್ಕೆ ಕರೆಂಟ್ ಅಕೌಂಟ್ ಪ್ಲಸ್ ಕ್ಯಾಪಿಟಲ್ ಅಕೌಂಟ್ ಪ್ಲಸ್ ಎರರ್ ಆ್ಯಂಡ್ ಒಮಿಷನ್ಸ್. ಏನಿದು ಎರರ್ ಆ್ಯಂಡ್ ಒಮಿಷನ್ಸ್ ಅಂದರೆ ಅದು ಕೂಡ ಮುಂದೆ ಬರುತ್ತೆ. ಸೊ ಬನ್ನಿ ನೋಡೋಣ, ಒಂದೊಂದಾಗಿ ನೋಡೋಣ ಏನದು. ಸೊ ಏನಿದು ಕರೆಂಟ್ ಅಕೌಂಟು? ಸೊ ಕರೆಂಟ್ ಅಕೌಂಟ್ಸ್ ಅಂದರೆ ಇಟ್ ರೆಕಾರ್ಡ್ಸ್ ಫ್ಲೋ ಆಫ್ ಗೂಡ್ಸ್, ಸರ್ವಿಸಸ್ ಮತ್ತು ಇನ್ಕಮ್. ಸೊ ಕರೆಂಟ್ ಅಕೌಂಟ್ ಅಂತಂದರೆ ಬರೀ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಆಗುತ್ತಲ್ಲ, ಸೊ ಅದೆಲ್ಲ ನಿಮ್ಮ ಕರೆಂಟ್ ಅಕೌಂಟ್ ಅಂತ ಅರ್ಥ,
ಇನ್ನೊಂದ್ಸತಿ ಹೇಳ್ತೀನಿ. ಸೊ ಕರೆಂಟ್ ಅಕೌಂಟ್ ಇನ್ಕ್ಲೂಡ್ಸ್ ಗೂಡ್ಸ್ದು ಎಕ್ಸ್ಪೋರ್ಟು ಮತ್ತು ಇಂಪೋರ್ಟು. ಗೂಡ್ಸ್ ಅಂತಲ್ಲ, ಗೂಡ್ಸು ಮತ್ತು ಸರ್ವಿಸು ಮತ್ತು ಇನ್ಕಮು, ಈ ಮೂರೂ ಎಕ್ಸ್ಪೋರ್ಟು ಮತ್ತು ಇಂಪೋರ್ಟ್ ಆಗುತ್ತಲ್ಲ, ಅದೆಲ್ಲ ನಿಮ್ಮ ಕರೆಂಟ್ ಅಕೌಂಟ್ ಅಂತ ಅರ್ಥ. ಆಯಿತಾ. ಮೊದಲನೇದು ಟ್ರೇಡ್ ಇನ್ ಗೂಡ್ಸ್. ಸೊ ಗೂಡ್ಸಲ್ಲಿ ಏನೇನು ಟ್ರೇಡ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಎಕ್ಸ್ಪೋರ್ಟಲ್ಲಿ ನಮ್ಮ ಏನೇನು ಹೋಗುತ್ತೆ, ಪೆಟ್ರೋಲಿಯಂ ಹೋಗುತ್ತೆ. ಅಂದರೆ ನಾವು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಗೊತ್ತಿರಲಿ, ನಾವು ಕ್ರೂಡ್ ಆಯಿಲ್ನ ಎಕ್ಸ್ಪೋರ್ಟ್ ಮಾಡಲ್ಲ, ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತೀವಿ. ಬಟ್ ಅದನ್ನು ರಿಫೈನ್ ಮಾಡಿ ಪೆಟ್ರೋಲಿಯಂನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ. ಸೊ ಎಕ್ಸ್ಪೋರ್ಟಲ್ಲಿ ಏನೇನು ಆಗುತ್ತೆ ಅಂತಂದರೆ, ಗೂಡ್ಸ್ ಸೋಲ್ಡ್ ಟು ಅದರ್ ಕಂಟ್ರೀಸ್ ಅಂತಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುತ್ತಲ್ಲ, ದೋಸ್ ಆರ್ ಕಾಲ್ಡ್ ಎಕ್ಸ್ಪೋರ್ಟ್ಸ್. ಸೊ ಎಕ್ಸಾಂಪಲ್ ಹೇಳ್ತಾರೆ ಪೆಟ್ರೋಲಿಯಂ, ಟೆಕ್ಸ್ಟೈಲು ಮತ್ತು ಪ್ಯಾರಾಮೆಕ್ಯೂಟಿಕಲ್ಸು. ಸೊ ನೆಕ್ಸ್ಟ್ ಇಂಪೋರ್ಟ್ ಅಂದರೆ ಏನೇನು ಮಾಡ್ಕೋತೀವಿ. ಸೊ ಮೊದಲನೇದು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಗೋಲ್ಡ್ ಕೂಡ ಇಂಪೋರ್ಟ್ ಮಾಡ್ಕೋತೀವಿ ಮತ್ತು ಮಷಿನರೀಸು. ಆಯಿತಾ. ಸೊ ಡಿಫೆನ್ಸ್ ಆಗಿರ್ಬೋದು ಅಥವಾ ಇಂಡಸ್ಟ್ರೀಸ್ಗಾರು ಆಗಿರ್ಬೋದು. ಸೊ ಟ್ರೇಡ್ ಬ್ಯಾಲೆನ್ಸ್ ಅಂತಂದರೆ ಏನು, ಈಗ ಒಂದು ಟ್ರೇಡ್ ಬ್ಯಾಲೆನ್ಸ್ ಆಗಿದೆ, ಈಕ್ವಿಲಿಬ್ರಿಯಮ್ ಸ್ಟೇಜಲ್ಲಿದೆ ಅಂತ ಹೇಳೋದು ಏನು ಅಂತಂದರೆ, ಎಕ್ಸ್ಪೋರ್ಟ್ ಎಷ್ಟಾಗಿದೆ ಮೈನಸ್ ಇಂಪೋರ್ಟ್ ಎಷ್ಟಾಗಿದೆ, ಎರಡನ್ನೂ ಮೈನಸ್ ಮಾಡಿ ಒಂದು ನಿಮಗೆ ವ್ಯಾಲ್ಯೂ ಸಿಗುತ್ತಲ್ಲ, ಸೊ ಆ ವ್ಯಾಲ್ಯೂಗೆ ನಾವು ಬ್ಯಾಲೆನ್ಸ್ ಅಥವಾ ಟ್ರೇಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ನಾವು ಇಲ್ಲಿ ಇಂಪೋರ್ಟಿಂದ ಎಕ್ಸ್ಪೋರ್ಟ್ನ ನಾವು ಮೈನಸ್ ಮಾಡಲ್ಲ. ಎಕ್ಸ್ಪೋರ್ಟ್ ಎಷ್ಟು ಮಾಡಿರ್ತೀವಿ, ನಮ್ಮ ದೇಶದಿಂದ ಬೇರೆ ಕಡೆಗೆ ಎಷ್ಟು ಹೋಗಿದೆ, ಮೈನಸ್ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಎಷ್ಟು ಬಂದಿದೆ ಅನ್ನೋದನ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಈ ಟ್ರೇಡ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟು, ಇಂಡಿಯಾ ಯೂಶಲಿ ಹ್ಯಾಸ್ ಎ ಟ್ರೇಡ್ ಡೆಫಿಸಿಟ್ ಡ್ಯೂ ಟು ಹೈ ಇಂಪೋರ್ಟ್ ಡಿಪೆಂಡೆನ್ಸಿ ಆನ್ ಕ್ರೂಡ್ ಆಯಿಲ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಗೋಲ್ಡ್. ಅಲ್ವಾ. ನಮ್ಮ ಇಂಡಿಯಾದಲ್ಲಿ ಯಾವಾಗಲೂ ಟ್ರೇಡ್ ಡೆಫಿಸಿಟ್ ಇದ್ದೇ ಇರುತ್ತೆ. ಸೊ ಆಗಲೇ ಹೇಳಿದೆ, ಡೆಫಿಸಿಟ್ ಅಂತಂದರೆ ಇನ್ನೊಂದು ಅರ್ಥ ಇದೆ, ಇನ್ನೊಂದ್ಸತಿ ಹೇಳ್ತೀನಿ. ಡೆಫಿಸಿಟ್ ಹೇಳಿದಲ್ವ ಸ್ಟಾರ್ಟಿಂಗಲ್ಲೇ. ಸೊ ಡೆಫಿಸಿಟ್ ಅಂತಂದರೆ ನಮ್ಮ ಹತ್ರ ಏನಿದೆ ಅದನ್ನು ಅಂದರೆ ಈಗ 100 ರೂಪಾಯಿ ಇತ್ತು ಅಂದರೆ 150 ರೂಪಾಯಿ ಗಂಟೆ ಖರ್ಚು ಮಾಡಿ ಇನ್ನು 50 ರೂಪಾಯಿ ಸಾಲ್ಟೇಜ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಅದು ಕೂಡ ಒಂದು ಅರ್ಥ. ಆದರೆ ಟ್ರೇಡ್ ಡೆಫಿಸಿಟ್ ಅಂತಂದರೆ ಏನು ಅಂತಂದರೆ, ಟ್ರೇಡಲ್ಲೇ ಡೆಫಿಸಿಟ್ ಆಗಿದೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟು ಜಾಸ್ತಿಯಾಗಿ ಎಕ್ಸ್ಪೋರ್ಟು ಕಮ್ಮಿ ಆಗಿರೋದಕ್ಕೆ ನಾವು ಟ್ರೇಡ್ ಡೆಫಿಸಿಟ್ ಅಂತೀವಿ. ಆಯಿತಾ. ಸೊ ಗೊತ್ತಿರಲಿ, ಡೆಫಿಸಿಟ್ ಮೀನಿಂಗ್ ಬೇರೆ, ಬಟ್ ಈ ಡೆಫಿಸಿಟಿಂದ ಪ್ರಿಫಿಕ್ಸ್ ಬರುತ್ತಲ್ಲ, ಆ ಯಾವ ವರ್ಡ್ ಬರುತ್ತೆ ಅಂತ ನೋಡಿಕೊಂಡು ಡೆಫಿನೇಷನ್ ಚೇಂಜ್ ಆಗುತ್ತೆ. ಸೊ ಅಂದರೆ ಒಳಗಡೆ ಅರ್ಥ ಒಂದೇ, ಆದರೆ ನಾನು ಹೇಳ್ತಿರೋ ರೀತಿ ಬೇರೆ ಆಗುತ್ತೆ. ಆಯಿತಾ. ಸೊ ಈಗ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಇಂಪೋರ್ಟ್ ಜಾಸ್ತಿ ಆಗಿದೆ. ಅಂದರೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಟ್ರೇಡ್ ಡೆಫಿಸಿಟ್ ಇದೆ. ಆಯಿತಾ. ಯಾಕಂದರೆ ಹೈ ಇಂಪೋರ್ಟ್ ಡಿಪೆಂಡೆನ್ಸಿ ಆನ್ ಕ್ರೂಡ್ ಆಯಿಲ್ ಅಲ್ವಾ. ಸೊ ನಮ್ಮ ಹತ್ರ ಕ್ರೂಡ್ ಆಯಿಲ್ ರಿಸರ್ವ್ಸ್ ಏನೂ ಇಲ್ಲ. ಸೊ ನಾವು ಕ್ರೂಡ್ ಆಯಿಲ್ನ ನಾವು ಇಂಪೋರ್ಟ್ ಮಾಡ್ಕೋತೀವಿ, ಜೊತೆಗೆ ಎಲೆಕ್ಟ್ರಾನಿಕ್ಸು ಕೂಡ. ಎಕ್ಸಾಂಪಲ್ ನಿಮ್ಮ ತೈವಾನಿಂದ ಬರುತ್ತೆ, ಚೈನಾಯಿಂದ ಬರುತ್ತೆ, ಸೌತ್ ಕೊರಿಯಿಂದ ಬರುತ್ತೆ, ಎಲ್ಲ ಎಲೆಕ್ಟ್ರಾನಿಕ್ಸು ಮತ್ತು ಗೋಲ್ಡು. ಆಯಿತಾ. ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ ಇದು ಟ್ರೇಡ್ ಡೆಫಿಸಿಟ್ ಏನು ಅಂತ. ಸೊ ಇನ್ನೊಂದ್ಸತಿ ಹೇಳ್ತೀನಿ, ಟ್ರೇಡ್ ಡೆಫಿಸಿಟ್ ಅಂತಂದರೆ ಎಕ್ಸ್ಪೋರ್ಟು ಕಮ್ಮಿ ಇರುತ್ತೆ, ಇಂಪೋರ್ಟು ಜಾಸ್ತಿ ಇರುತ್ತೆ. ಇಂಪೋರ್ಟ್ ಜಾಸ್ತಿ ಇದ್ದಾಗ, ಎಕ್ಸ್ಪೋರ್ಟ್ ಕಮ್ಮಿ ಇದ್ದಾಗ ನಾವು ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ. ಅದೇ ಎಕ್ಸ್ಪೋರ್ಟ್ ಜಾಸ್ತಿಯಾಗಿ ಇಂಪೋರ್ಟ್ ಕಮ್ಮಿ ಆದಾಗ ನಾವು ಟ್ರೇಡ್ ಸರ್ಪ್ಲಸ್ ಅಂತ ಕರಿತೀವಿ. ಆಯಿತಾ. ಸರಿ. ನೆಕ್ಸ್ಟು ಟ್ರೇಡ್ ಇನ್ ಸರ್ವಿಸಸ್ಸಲ್ಲಿ ಏನೇನು ಟ್ರೇಡ್ ಮಾಡ್ತೀವಿ. ಸೊ ಸರ್ವಿಸಸ್ ಬಂದು ನಿಮ್ಮ ಇನ್ವಿಸಿಬಲ್ ಟ್ರೇಡ್ ಆಗಿರುತ್ತೆ. ಆಯಿತಾ. ಸೊ ಸರ್ವಿಸಸ್ ನಮ್ಗೆ ಕಾಣೋದಿಲ್ಲ ಅಂತಂದರೆ, ಈಗ ಡಾಕ್ಟರ್ ಸರ್ವಿಸ್ ಕೊಡ್ತಾರೆ, ಪೊಲೀಸು ಸರ್ವಿಸ್ ಕೊಡ್ತಾರೆ. ಸೊ ಅದೆಲ್ಲ ಕಾಣೋದಿಲ್ಲ, ಬಟ್ ಅದು ಇನ್ವಿಸಿಬಲ್ ಟ್ರೇಡ್ ಅಂತ. ಆಯಿತಾ. ಸೊ ಈ ಗೂಡ್ಸ್ ಅನ್ನೋದು ಒಂದು ಫಿಸಿಕಲ್ ಮ್ಯಾಟರ್ ಅಲ್ವ ಅದು. ಸೊ ಇದಕ್ಕೆ ನಾವು ಗೂಡ್ಸ್ ಇದಕ್ಕೆ ಒಂದು ವಿಸಿಬಲ್ ಟ್ರೇಡ್ ಅಂತ ಕರಿತೀವಿ. ಈ ಸರ್ವಿಸಸ್ ಬಂದಾಗ ಇದನ್ನು ನಾವು ಇನ್ವಿಸಿಬಲ್ ಟ್ರೇಡ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಎಕ್ಸ್ಪೋರ್ಟ್ಸ್ ಆಫ್ IT ಸರ್ವಿಸ್. ಹೌದಲ್ವಾ. IT ಸರ್ವಿಸ್ಗಳು, ಫೈನಾನ್ಷಿಯಲ್ ಸರ್ವಿಸಸ್ಗಳು, ಟ್ರಾವೆಲ್, ಕನ್ಸಲ್ಟೆನ್ಸಿ, ಇವೆಲ್ಲ ನಿಮ್ಮ ಸರ್ವಿಸಸ್ ಅಂಡರಲ್ಲಿ ಬರುತ್ತೆ. ಸೊ ನೆಕ್ಸ್ಟು, ಇಂಡಿಯಾ ಹ್ಯಾಸ್ ಎ ಸರ್ವಿಸಸ್ ಟ್ರೇಡ್ ಸರ್ಪ್ಲಸ್ ಡ್ಯೂ ಟು ಸ್ಟ್ರಾಂಗ್ IT ಆ್ಯಂಡ್ ಬಿಸ್ನೆಸ್ ಪ್ರೊಸೆಸಸ್ ಔಟ್ ಸೋರ್ಸಿಂಗ್ ಇಂಡಸ್ಟ್ರೀಸ್. ಸೊ ಏನಿದು ಅಂತಂದರೆ, ನಮ್ಮ ಸರ್ವಿಸ್ ಸೆಕ್ಟರಲ್ಲಿ, ಈಗ ಗೂಡ್ಸ್ ಸೆಕ್ಟರಲ್ಲಿ ನಮ್ಮ ಹತ್ರ ಟ್ರೇಡ್ ಡೆಫಿಸಿಟ್ ಇದೆ. ಅದೇ ನೀವು ಸರ್ವಿಸ್ ಸೆಕ್ಟರ್ ಬಂತು ಅಂತಂದರೆ ನಮ್ಮ ಹತ್ರ ಸರ್ಪ್ಲಸ್ ಇದೆ. ಅಂತಂದರೆ ನಮ್ಮಲ್ಲಿ ಸರ್ವಿಸು ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. ಅದೇ ಅಂದರೆ ಸರ್ವಿಸಸ್ಸು ಜಾಸ್ತಿ ಹೋಗುತ್ತೆ, ಬಟ್ ಕಂಪೇರ್ ಟು ಈ ಗೂಡ್ಸ್ ಹೋದರೆ ಗೂಡ್ಸ್ ಕಮ್ಮಿ ಹೋಗುತ್ತೆ. ಸರಿನಾ. ಸರ್ವಿಸು ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಸರ್ವಿಸ್ ಟ್ರೇಡು ಸರ್ಪ್ಲಸ್ ಅಂದರೆ ಜಾಸ್ತಿ ಮಿತಿ ಮೀರಿದೆ ಅಂತ ಅರ್ಥ. ಸೊ ನೆಕ್ಸ್ಟ್, ನೆಟ್ ಇನ್ಕಮ್ ಅಂತಂದರೆ ಏನು. ನೆಟ್ ಇನ್ಕಮ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಇಂಟ್ರೆಸ್ಟು, ಡಿವಿಡೆಂಡ್ಸು, ಸ್ಯಾಲ್ರೀಸು, ಪ್ರಾಫಿಟ್ ಅರ್ನ್ ಫ್ರಮ್ ಫಾರಿನ್ ಇನ್ವೆಸ್ಟ್ಮೆಂಟ್, ಇವೆಲ್ಲ ನಿಮ್ಮ ನೆಟ್ ಇನ್ಕಮಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟು, ನೆಟ್ ಟ್ರಾನ್ಸ್ಫರ್ ಅಂತಂದ್ರೆ ಏನು. ಇದಕ್ಕೆ ಸೆಕೆಂಡರಿ ಇನ್ಕಮ್ ಅಂತಲೂ ಕರೀತಾರೆ. ಇಟ್ ಇನ್ಕ್ಲೂಡ್ಸ್ ರೆಮಿಟೆನ್ಸ್ ಸೆಂಟ್ ಬೈ ಇಂಡಿಯನ್ಸ್ ವರ್ಕಿಂಗ್ ಅಬ್ರಾಡ್. ಸೊ ನಿಮ್ಮ ಯಾರೋ ಫ್ಯಾಮಿಲಿ ಯಾರೋ ಅಬ್ರಾಡ್ ಇರ್ತಾರೆ, ಸೊ ಅವರೆಲ್ಲ ಕಳಿಸ್ತಾರಲ್ಲ ಒಂದಷ್ಟು NRI ಅಮೌಂಟ್ಸ್ ಅಂತ ಏನೋ ಕರೀತಾರಲ್ಲ. ಸೊ ಅದಕ್ಕೆಲ್ಲ ನಾವು
ನೆಟ್ ಟ್ರಾನ್ಸ್ಫರೆನ್ಸ್ ಅಂತೀವಿ. ಸೊ ಅವ್ರು NRI ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅಂತ ಅನ್ಕೋತೀನಿ ಇದನ್ನು, ಆಯಿತಾ. ನೆಟ್ ಟ್ರಾನ್ಸ್ಫರ್ ಅಂತಂದರೆ NRIಗಳು ನಿಮ್ಮ ಅಕೌಂಟ್ಗೆ ಹಾಕೋದಿಲ್ಲ, ಏನೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ಕೋತೀನಿ, ಆಯಿತಾ. ಸೊ ಇಟ್ ಈಸ್ ಅ ಮೇಜರ್ ಸೋರ್ಸ್ ಆಫ್ ಫಾರೆಕ್ಸ್ ಇನ್ ಇಂಡಿಯಾ, ಸೊ ಫಾರ್ ಇಂಡಿಯಾ, ಸಾರಿ. ಸೊ ನೆಕ್ಸ್ಟು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದ್ರೆ ಏನು, ಈಗ ಹೇಳಿದ್ನಲ್ಲ ಕರೆಂಟ್ ಅಕೌಂಟ್ ಏನೇನಿರುತ್ತೆ ಅಂತ ಹೇಳಿದಲ್ವಾ. ಸೊ ಕರೆಂಟ್ ಅಕೌಂಟ್ ಅಂತಂದರೆ ಟ್ರೇಡ್ ಬ್ಯಾಲೆನ್ಸು, ಸರ್ವಿಸಸ್ಸು, ಟ್ರಾನ್ಸ್ಫರ್ಸ್, ಇನ್ಕಮು, ಸೊ ಇವೆಲ್ಲ ಡೆಫಿಸಿಟ್ ಆದರೆ ಸೊ ಅದಕ್ಕೆ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಅಂತೀವಿ, ಆಯಿತಾ. ಎಲ್ಲಿದೆ ಅದು? ಸೊ ಕರೆಂಟ್ ಅಕೌಂಟ್ ಡೆಫಿಸಿಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇನ್ಫ್ಲೋಸ್ ಮೈನಸ್ ಟೋಟಲ್ ಇಂಪೋರ್ಟ್ಸ್ ಆ್ಯಂಡ್ ಔಟ್ಫ್ಲೋಸ್. ಅಂದರೆ ನಾವು ಎಕ್ಸ್ಪೋರ್ಟ್ ಎಷ್ಟು ಮಾಡ್ತೀವಿ ಮೈನಸ್ ಇಂಪೋರ್ಟ್ ಎಷ್ಟು ಮಾಡ್ತೀವಿ, ಸೊ ಅವಾಗ ಒಂದು ಡೆಫಿಸಿಟ್ ಆಗುತ್ತಲ್ಲ. ಅದರಲ್ಲೂ ಕೂಡ ಇಲ್ಲಿ ಇನ್ಫ್ಲೋಸ್ ಅಂತಿದೆ. ಸೊ ಎಕ್ಸ್ಪೋರ್ಟ್ ಟೈಮಲ್ಲಿ ಎಷ್ಟು ಇನ್ಫ್ಲೋ ಮಾಡ್ಕೋತೀವಿ ಮತ್ತು ಇಂಪೋರ್ಟ್ ಮಾಡ್ಬೇಕಾದ್ರೆ ಎಷ್ಟು ಔಟ್ಫ್ಲೋ ಆಗುತ್ತೆ, ಆ ಎರಡನ್ನೂ ಮೈನಸ್ ಮಾಡಿದಾಗ ನಮಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಸಿಗುತ್ತೆ. ಸ್ವಲ್ಪ ಇಲ್ಲಿ ಇದಕ್ಕೆ ಇನ್ನೂ ಡೀಟೇಲ್ ಹೋಗಬೇಕು ಅಂದರೆ ಇದಕ್ಕೆ ಇನ್ನೂ ಒಂದಷ್ಟು ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ಬೋದು, ಬಟ್ ಸದ್ಯಕ್ಕೆ ಬೇಡ, ಆಯಿತಾ. ಜಸ್ಟ್ ನೀವು ಫಾರ್ಮುಲಾ ನೋಡ್ಕೊಂಡಿರಿ. ಮಧ್ಯಂತರದಲ್ಲಿ ನನಗೆ ಟೈಮ್ ಸಿಕ್ತು ಅಂದರೆ ಒಂದು ಸತಿ ಎಕ್ಸಾಮ್ ಮುಗೀತು ಅಂತಂದರೆ ಡೀಟೇಲಾಗಿ ಹೇಳ್ಕೊಡ್ತೀನಿ, ಆಯಿತಾ. ಈ ಡೆಫಿಸಿಟ್ ಬಗ್ಗೆ ಚೆನ್ನಾಗಿದೆ, ಈ ಒಂದು ಫಿಸ್ಕಲ್ ಡೆಫಿಸಿಟು ಚೆನ್ನಾಗಿದೆ ಟಾಪಿಕ್ ಇದು. ನೆಕ್ಸ್ಟು, ಇಫ್ CAD ಈಸ್ ಹೈ, ಅಂದರೆ ಈ ನಿಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಯಿತು ಅಂತಂದರೆ ಇಟ್ ಪುಟ್ಸ್ ಪ್ರೆಷರ್ ಆನ್ ಫಾರೆಕ್ಸ್ ರಿಸರ್ವ್ ಆ್ಯಂಡ್ ವೀಕ್ನೆಸ್ ಆಫ್ ರುಪಿ. ಒಂದು ಸತಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಯಿತು ಅಂತಂದರೆ ನಮ್ಮ ರುಪಿಗೆ ಏನಾಗುತ್ತೆ, ಅದಕ್ಕೇನಂತೀವಿ, ಡಿವ್ಯಾಲ್ಯೂಷನ್ ಅಲ್ಲ, ಡೆಪ್ರಿಸಿಯೇಷನು. ಸೊ ಓಕೆ, ಡಿವ್ಯಾಲ್ಯೂಷನ್ ಅಲ್ಲ, ನಮ್ಮ ಒಂದು ರುಪಿಗೆ ಡೆಪ್ರಿಸಿಯೇಷನ್ ಆಗುತ್ತೆ. ಅಂದರೆ ನಮ್ಮ ರುಪಿಯ ಒಂದು ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅರ್ಥ ಆಯ್ತಾ. ಸೊ ನೆಕ್ಸ್ಟು, ಇಂಡಿಯಾ ಯೂಶಲಿ ರನ್ಸ್ ಆಸ್ CAD ಎಕ್ಸೆಪ್ಟ್ ಇನ್ ಅ ರೇರ್ ಇಯರ್ಸ್ ಆಫ್ ಸರ್ಪ್ಲಸ್. ಸೊ ಇಂಡಿಯಾ ಯೂಶಲಾಗಿ ನಾವು ಡೆಫಿಸಿಟ್ ಓಡ್ತಾನೆ ಇರುತ್ತೆ, ಅಂದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಓಡ್ತಾನೆ ಇರುತ್ತೆ ಪ್ರತಿ ವರ್ಷ, ಎಲ್ಲೋ ಮಧ್ಯ ವರ್ಷ ಸರ್ಪ್ಲಸ್ ನೋಡ್ಬೋದು, ಆಯಿತಾ. ಸೊ ನೆಕ್ಸ್ಟು, ಕೇಸ್ ಸ್ಟಡೀಸ್ ಹೇಳೋದಾದರೆ ಇಂಡಿಯಾಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ವರ್ಸಸ್ ಆನ್ CAD ಇನ್ 2023. ಓಕೆ, ಏನೋ ಕೇಸ್ ಸ್ಟಡಿ ಇದೆ, ನೋಡೋಣ ಬನ್ನಿ. ಸೊ ಇಂಡಿಯಾ ಹ್ಯಾಸ್ ಹಿಸ್ಟಾರಿಕಲಿ ರನ್ ಅ ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಿಕಾಸ್ ಇಟ್ ಇಂಪೋರ್ಟ್ಸ್ ಮೋರ್ ದ್ಯಾನ್ ಎಕ್ಸ್ಪೋರ್ಟ್ಸ್. ಈಗ ಅರ್ಥ ಆಯ್ತಾ. ಸೊ ಕರೆಂಟ್ ಅಕೌಂಟ್ ಡೆಫಿಸಿಟ್ ಯಾಕಾಗುತ್ತೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ ತುಂಬ ಮಾಡ್ಕೋತೀವಿ ಅಲ್ಲ, ಪ್ರತಿಯೊಂದನ್ನು ಕೂಡ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಈಗ ರೀಸೆಂಟಾಗಿ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, ಡಿಜಿಟಲ್ ಇಂಡಿಯಾ, ಸೊ ಇವೆಲ್ಲ ಬಂದಿರೋದ್ರಿಂದ ಆದಷ್ಟು ಸ್ವಲ್ಪ ಕಮ್ಮಿ ಆಗಿದೆ, ಆಯಿತಾ. ಮೇಕ್ ಇನ್ ಇಂಡಿಯಾ ಬಂದಾಗಲೇ ಸ್ವಲ್ಪ ಕಮ್ಮಿ ಆಯಿತು. ಸೊ ಆದರೂ ಕೂಡ ಇನ್ನು ನಾವು ಎಕ್ಸಾಂಪಲ್ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ಗೆ, ಕ್ರೂಡ್ ಆಯಿಲ್ಗೆ, ಸೊ ಕ್ರೂಡ್ ಆಯಿಲ್ ನಾವು ಡಿಪೆಂಡ್ ಆಗಲೇಬೇಕಾಗ್ತದೆ. ಬಟ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ನಾವು ಆದಷ್ಟು ಬೇರೆ ಕಡೆಗೆ ನಾವು ಡಿಪೆಂಡ್ ಎಕ್ಸಾಂಪಲ್ ನಾವು ಚೈನಾ ಆಗಿರ್ಬೋದು, ತೈವಾನು, ಸೊ ಇಲ್ಲಿಂದ ನಾವು ಅಂದರೆ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಜಾಸ್ತಿ ಎಲೆಕ್ಟ್ರಾನಿಕ್ಸ್ಗೆ ನಾವು ಇಂಪೋರ್ಟ್ ಮಾಡ್ಕೋತೀವಿ. ಸೊ ಅದಕ್ಕಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟು ಪ್ರತಿ ವರ್ಷ ಇರುತ್ತೆ ಅಂತ ಈ ಒಂದು ಕೇಸ್ ಸ್ಟಡಿ ಇದು. ಸೊ ನೆಕ್ಸ್ಟು, ಕೀ ಡೇಟಾ 2023-24ರಲ್ಲಿ ಎಷ್ಟು ಟ್ರೇಡ್ ಡೆಫಿಸಿಟ್ ಇತ್ತು ಅಂತಂದರೆ 75 ಬಿಲಿಯನ್ ಇತ್ತಂತೆ ಟ್ರೇಡ್ ಡೆಫಿಸಿಟು, ಸರಿನಾ. ನೆಕ್ಸ್ಟು, ಸರ್ವಿಸ್ ಸರ್ಪ್ಲಸ್ ಎಷ್ಟಾಗಿತ್ತು ಅಂತಂದರೆ 40 ಬಿಲಿಯನು. ಅದರಲ್ಲೂ ಕೂಡ IT ಮತ್ತು ಫಿನಾನ್ಷಿಯಲ್ ಸರ್ವಿಸಸಲ್ಲಿ ಸರ್ವಿಸಸ್ಸು ಸರ್ಪ್ಲಸ್ ಆಗಿತ್ತಂತೆ. ನೆಕ್ಸ್ಟು, ಸರ್ಪ್ಲಸ್ ಅಂದರೆ ಗೊತ್ತಲ್ವಾ, ಸೊ ನಾರ್ಮಲಾಗಿಂತ ಮಿತಿ ಮೀರಿ ಅಂದರೆ ಜಾಸ್ತಿ ಇದೆ ಅಂತ. ನೆಕ್ಸ್ಟು, ರೆಮಿಟೆನ್ಸ್ ಫ್ರಮ್ NRI. ಸೊ NRIಗಳಿಂದ ಬಂದಂತಹ ಒಂದಷ್ಟು ಇನ್ವೆಸ್ಟ್ಮೆಂಟು 110 ಬಿಲಿಯನ್ ಅಷ್ಟು, ಆಯಿತಾ. ಸೊ ನೆಕ್ಸ್ಟು, ಓವರ್ ಆಲ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟಿತ್ತು ಅಂತಂದರೆ 2023-24ರಲ್ಲಿ 1.2% ಆಫ್ GDP. ನಮ್ಮ GDPಯಲ್ಲಿ ಎಷ್ಟು ಇದೆ ಅಷ್ಟರಲ್ಲಿ 1.2% ಅಷ್ಟು ಡೆಫಿಸಿಟ್ ಆಗಿತ್ತಂತೆ. ಸೊ ಇದೇ ನಾರ್ಮಲ್ ಬಿಡಿ, ಇದೇನು ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಇಟ್ಸ್ ನಾರ್ಮಲ್, ಆಯಿತಾ. ಸೊ ನೆಕ್ಸ್ಟ್, ವಾಟ್ ಆರ್ ದ ರೀಸನ್ ಫಾರ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ಯಾಕೆ ಇದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ ಅಂತಂದರೆ ತುಂಬ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಮೋರ್ ದ್ಯಾನ್ 85% ಆಫ್ ದ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೋತೀವಿ. ನೆಕ್ಸ್ಟು, ಎಲೆಕ್ಟ್ರಾನಿಕ್ಸ್ ಮತ್ತು ಗೋಲ್ಡ್ ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟು, ಸ್ಲಗ್ಗಿಶ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸು, ಆಯಿತಾ. ನೆಕ್ಸ್ಟು, ಸ್ಟ್ರಾಂಗ್ ರುಪಿ. ಸೊ ಏನಿದು ಸ್ಲಗ್ಗಿಶ್ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ಸ್ ಅಂತಂದರೆ ಗ್ಲೋಬಲ್ ಎಕನಾಮಿಕ್ ಶಟ್ ಡೌನ್ ಅಫೆಕ್ಟೆಡ್ ಡಿಮಾಂಡ್. ಸೊ ಏನಿದು ಗ್ಲೋಬಲ್ ಎಕನಾಮಿಕ್ ಶಟ್ ಡೌನ್ ಅಂತಂದರೆ ರೀಸೆಂಟಾಗಿ ರಷ್ಯಾ ಉಕ್ರೇನ್ ವಾರ್ ಆಗ್ತಾಯಿದೆ. ಸೊ ಈ ಕಡೆ ಗಾಜಾ ಮತ್ತು ಇಸ್ರೇಲ್ ವಾರ್ ಆಗ್ತಾಯಿದೆ ಅಲ್ವಾ. ಸೊ ಇದರಿಂದ ಏನಾಗುತ್ತೆ, ಗ್ಲೋಬಲಲ್ಲಿ ಡಿಮಾಂಡ್ ಕಮ್ಮಿ ಆಗುತ್ತೆ. ಸೊ ಡಿಮಾಂಡ್ ಕಮ್ಮಿ ಆಯಿತು ಅಂತಂದರೆ ನಾವೇನೋ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಸೊ ಆ ಎಕ್ಸ್ಪೋರ್ಟ್ ಮಾಡೋ ಒಂದು ಪ್ರಾಡಕ್ಟು ಗ್ಲೋಬಲಲ್ಲಿ ಡಿಮಾಂಡ್ ಕಮ್ಮಿ ಆದಾಗ ಏನಾಗುತ್ತೆ ಹೇಳಿ, ಆಗ ಎಕ್ಸ್ಪೋರ್ಟು ಡೌನ್ ಆಗುತ್ತೆ ಅಲ್ವಾ ನಮ್ಮದು. ಸೊ ಹಾಗೆ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೋತೀವಿ. ಸೊ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು, ಸ್ಟ್ರಾಂಗ್ ರುಪಿ ಅಫೆಕ್ಟ್ಸ್ ದ ಪ್ರೈಸ್ ಕಾಂಪಿಟಿವ್ನೆಸ್ ಆಫ್ ಇಂಡಿಯನ್ ಗೂಡ್ಸ್ ಅಬ್ರಾಡ್. ಸೊ ಇಷ್ಟು ಬಂದು ನಿಮ್ಮ
ರೀಸನ್ಸ್ ಆಫ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿತ್ತು. ಸೊ ಏನು ಓದಬೇಕಪ್ಪ ಈ ಒಂದು ಪಾರ್ಟಲ್ಲಿ ಅಂತ ಕೇಳಿದ್ರೆ ಇದು ಈ ಪಾಯಿಂಟು ಮತ್ತು ಈ ಪಾಯಿಂಟು ಕೇಳ್ಬೋದು. ಕರೆಂಟ್ ಅಕೌಂಟ್ ಡೆಫಿಸಿಟು 2023-24 ಎಷ್ಟಿತ್ತಪ್ಪ ಅಂತ ಕೇಳಿದ್ರೆ ಧೈರ್ಯವಾಗಿ ಹೇಳಿ 1.2% ಆಫ್ GDP. ಅದು 2023-24 ಡೇಟಾ ಪ್ರಕಾರ ಅಂತ ಹೇಳಿ ಅಪ್ರಾಕ್ಸಿಮೇಟ್ಲಿ 11.2 ಬಿಲಿಯನ್ ಅಂತ ಹೇಳಿ, ಆಯಿತಾ. ಸೊ ನೆಕ್ಸ್ಟು ಇಂಪ್ಯಾಕ್ಟು. ಸೊ ಕರೆಂಟ್ ಅಕೌಂಟ್ ಡೆಫಿಸಿಟಿಂದ ಒಂದಷ್ಟು ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಅಫ್ಕೋರ್ಸ್ ಡೆಪ್ರಿಸಿಯೇಷನ್ ಆಫ್ ರುಪಿ ಆಗುತ್ತೆ, ಅಂದರೆ ರುಪಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೆಕ್ಸ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಅದು ಕೂಡ ಕಮ್ಮಿ ಆಗುತ್ತೆ ಇಫ್ ನಾಟ್ ಕವರ್ಡ್ ಬೈ ಕ್ಯಾಪಿಟಲ್ ಇನ್ಫ್ಲೋಸ್. ಓಕೆ, ಇನ್ಕ್ರೀಸ್ ರಿಲಯನ್ಸ್ ಆನ್ ಫಾರಿನ್ ಕ್ಯಾಪಿಟಲ್ ಅಂದರೆ FDI FPI. ಸೊ ಅಂದರೆ ಆದಷ್ಟು ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಕಾಯ್ಕೋತೀವಿ. ಯಾಕಂತಂದರೆ ನಮ್ಮ ಹತ್ರ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಅಂತಂದರೆ ಬರೀ ಇಂಪೋರ್ಟ್ ಜಾಸ್ತಿ ಮಾಡ್ಕೋತಿದ್ದೀವಿ ಅಂತಂದಾಗ ಏನಾಗುತ್ತೆ, ದೇಶದ ಆರ್ಥಿಕ ಸ್ಥಿತಿ ಏನಾಗುತ್ತೆ ಹೇಳಿ, ತುಂಬ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದಾಗ ಅಲ್ವಾ. ಸೊ ಅದೇ, ಇನ್ನೇನಿಲ್ಲ. ಸೊ ನೆಕ್ಸ್ಟು ಮೆಷರ್ಸ್ ಟೇಕನ್. ಏನೇನು ಮೆಷರ್ ತಗೋಬೋದು ಈ ಒಂದು ಡೆಫಿಸಿಟ್ಗೆ ಅಂತಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮು, ಅಂದರೆ ಸಬ್ಸಿಡಿ ಸ್ಕೀಮ್ಗಳು ಕೊಡಬೇಕು. ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೆ, ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳಿಗೆ ಒಂದಷ್ಟು ಸಬ್ಸಿಡಿಗಳನ್ನ ಕೊಟ್ಟು ಅವ್ರನ್ನ ಮೇಲೆ ಕೆತ್ತಬೇಕು. ನೆಕ್ಸ್ಟು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಈಗ ರೀಸೆಂಟಾಗಿ ಆಸ್ಟ್ರೇಲಿಯಾ ಜೊತೆ ಮಾಡ್ಕೋತು ನೋಡಿ ಅಲ್ವಾ, ಜೈಶಂಕರ್ ಸಾಬ್ ಅವ್ರು ಹೋಗಿದ್ರು ನೋಡಿ ಆಸ್ಟ್ರೇಲಿಯಾಗೆ. ಸೊ UAE ಜೊತೆಗೆ ಮಾಡ್ಕೊಂಡಿದೆಯಂತೆ ಫ್ರೀ ಟ್ರೇಡ್ ಅಗ್ರಿಮೆಂಟು. ಸೊ ನೆಕ್ಸ್ಟು ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಕೀಮು, ಫೋಕಸ್ ಆನ್ ಫಾರ್ಮಾಕ್ಯೂಟಿಕಲ್ಸು, ಟೆಕ್ಸ್ಟೈಲ್ ಮತ್ತು ಇಂಜಿನಿಯರಿಂಗ್ ಗೂಡ್ಸು. ಸೊ ಈ ಥರ ಮಾಡೋದ್ರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ನಾವು ಕಮ್ಮಿ ಮಾಡ್ಬೋದು, ಆಯಿತಾ. ಸೊ ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ ಅಂತೆ. ಸೊ ಇನ್ನೊಂದ್ಸತಿ ರಿವಿಷನ್ ಬೇಕಾಗುತ್ತಾ ಇದಕ್ಕೆ. ಸೊ ಏನಾರು ಹೇಳಬೇಕಾ ನೋಡ್ಬಿಡ್ತೀನಿ ರೀ ಪಾಯಿಂಟ್ಸ್ಗಳು. ಸೊ ಅರ್ಥ ಆಗಿರುತ್ತೆ ಅನ್ಕೋತೀನಿ, ಏನಿಲ್ಲ ಗುರು. ಸೊ ಕರೆಂಟ್ ಅಕೌಂಟ್ ಡೆಫಿಸಿಟ್ ಡೆಫಿನೇಷನ್ ಇನ್ನೊಂದ್ಸತಿ ಹೇಳ್ಬಿಡ್ಲಾ. ಸೊ ಸಿಂಪಲಾಗಿ ಹೇಳ್ತೀನಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಂದರೆ ಅಕಸ್ಮಾತು ನೀವು ಇಂಪೋರ್ಟ್ ಜಾಸ್ತಿ ಮಾಡ್ತು ಅಂತಂದರೆ, ಬಿಡಿ ಈ ಡೆಫಿನೇಷನ್ಗಳೆಲ್ಲ ಬಿಟ್ಬಿಡಿ, ಅದು ಇದು ಅಂತೆಲ್ಲ ಹೇಳಿದ್ದೀನಿ ಬಿಡಿ. ಅಕಸ್ಮಾತು ನೀವೇನಾದರೂ ಇಂಪೋರ್ಟ್ ತುಂಬ ಜಾಸ್ತಿ ಮಾಡ್ತಾಯಿದ್ದೀರಾ ಕಂಪೇರ್ ಟು ಎಕ್ಸ್ಪೋರ್ಟ್, ಆವಾಗ ಆಗೋದೇ ಕರೆಂಟ್ ಅಕೌಂಟ್ ಡೆಫಿಸಿಟ್. ಅದಕ್ಕೆ ನಾನು ಫಸ್ಟೇ ಡೆಫಿನೇಷನ್ ಹೇಳ್ಬಿಟ್ಟಿತ್ತು. ಸೊ ಅಕಸ್ಮಾತ್ ನೀವೇನಾದರೂ ಇಂಪೋರ್ಟ್ ಜಾಸ್ತಿ ಮಾಡಿ ಎಕ್ಸ್ಪೋರ್ಟ್ ಕಮ್ಮಿ ಮಾಡಿದ್ರೆ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತಗೊಳ್ಳಿ. ಈಗ ಕನ್ಸಿಡರ್ ಒಂದು ಫ್ಯಾಮಿಲಿ ಇದೆ ಅಂತ ತಿಳ್ಕೊಳ್ಳಿ. ಆ ಫ್ಯಾಮಿಲಿ ಒಂದು 50,000 ರೂಪಾಯಿ ಪರ್ ಮಂತು ದುಡಿತಾ ಇದೆ. ಅಂದರೆ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಸೇರಿಸಿ ಟೋಟಲಾಗಿ ತಿಂಗಳಿಗೆ 50,000 ರೂಪಾಯಿ ಒಂದು ಟೋಟಲ್ ಇವ್ರದ್ದು ಇನ್ಕಮ್ಮು ಒಂದು ಫ್ಯಾಮಿಲಿದು. ಸೊ ಆ ಫ್ಯಾಮಿಲಿ ಏನು ಮಾಡುತ್ತೆ, ಹೋಗುತ್ತೆ ತಿರ್ಗಾಡ್ಕೊ ಬರೋದಕ್ಕೆ. ಸೊ ಮಾಲು ಗೀಲೆಲ್ಲ ಸುತ್ತಿ 50,000 ರೂಪಾಯಿ ಇತ್ತು ಅವ್ರ ಹತ್ರ. ಆ 50,000 ರೂಪಾಯಲ್ಲಿ 60,000 ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದಾರೆ. ಅಂದರೆ ಇನ್ನು 10,000 ರೂಪಾಯಿ ಇರಲ್ಲ, ಬಟ್ ಆದರೂ ಕೂಡ ಅವರು ಖರ್ಚು ಮಾಡಿದ್ದಾರೆ, ಎಲ್ಲ ಥರದ್ದು ಬೈ ಮಾಡಿಬಿಟ್ಟಿದ್ದಾರೆ. ಬಟ್ ಬಿಲ್ ಕೊಡೋಕ್ಕೆ ಇನ್ನೂ 10,000 ರೂಪಾಯಿ ಇಲ್ಲ ಅವ್ರ ಹತ್ರ. ಸೊ ಆ ಥರ ಇಲ್ಲವಲ್ಲ ಅಮೌಂಟು. ಸೊ ಒಂದು ಅಮೌಂಟು ಸಾಲ್ಟೇಜ್ ಆಗುತ್ತೆ ನೋಡಿ. ಸೊ ಅಮೌಂಟು ಸಾಲ್ಟೇಜ್ ಆಗೋದಕ್ಕೆ ನಾವು ಡೆಫಿಸಿಟ್ ಅಂತೀವಿ. ಸೊ ಆವಾಗ ನೀವೇನು ಮಾಡ್ತೀರಾ, ನಿಮ್ಮ ಫ್ರೆಂಡಿಗೆ ಫೋನ್ ಹಾಕ್ತೀರಾ, ಮಚ್ಚ 10,000 ರೂಪಾಯಿ ಹಾಕು. ಸೊ ಅವನು ಅಲ್ಲಿ ಹುಡುಕಿ ಏನೋ ಒಂದು 10,000 ರೂಪಾಯಿ ರೆಡಿ ಮಾಡಿ ನಿಮ್ಗೆ ಹಾಕ್ತಾನೆ. ಸೊ ಅದನ್ನೇ ಇಲ್ಲಿ ಹೇಳ್ತಾರದು, ಅಕಸ್ಮಾತು ನಿಮ್ಮ ಹತ್ರ ಅಂದರೆ ಇರೋ ದುಡ್ಡಿಗಿಂತ ಜಾಸ್ತಿ ಖರ್ಚು ಮಾಡ್ತಾರಲ್ಲ, ಸೊ ಅದು ಡೆಫಿಸಿಟ್ ಅಂತೀವಿ. ಅದೇ ನೀವು ಟ್ರೇಡ್ಗೆ ಕನ್ಸಿಡರ್ ಮಾಡಿದ್ರೆ, ಟ್ರೇಡಲ್ಲಿ ಇಂಪೋರ್ಟ್ ಜಾಸ್ತಿ ಮಾಡಿ ಎಕ್ಸ್ಪೋರ್ಟ್ನ ಕಮ್ಮಿ ಮಾಡಿದ್ರೆ ಅದಕ್ಕೆ ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತೀವಿ. ಸೊ ಇಲ್ಲಿ ನೀವು ಏನೇನು ಕಂಪೇರ್ ಮಾಡ್ಕೋಬೇಕು ಅಂತಂದರೆ, ಇಂಡಿಯಾ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ನೀವು ಸ್ಪೆಂಡ್ ಮಾಡೋದು ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ನೆಕ್ಸ್ಟು ಎಕ್ಸ್ಪೋರ್ಟ್ ಮಾಡೋದನ್ನ ನಾವು ಅರ್ನಿಂಗ್ ಅಂತ ತಿಳ್ಕೊಳ್ಳಿ, ಹೌದಲ್ವಾ. ಇಂಪೋರ್ಟ್ ಮಾಡೋದ್ರಿಂದ ನಮ್ಗೆ ಖರ್ಚಾಗುತ್ತೆ, ಸೊ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಹಣ ಸಿಗುತ್ತೆ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಸೊ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹೇಳಿದ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಇದೊಂದು ನಿಮಗೆ ಎಕ್ಸಾಂಪಲ್ ಹಾಕ್ಕೊಡ್ತೀನಿ ಸರಿನಾ. ಕರೆಂಟ್ ಅಕೌಂಟ್ ಡೆಫಿಸಿಟಲ್ಲಿ ಒಂದು ಎಕ್ಸಾಂಪಲ್ ಹಾಕ್ತೀನಿ, ನಾನು ಹೇಳಿದ್ನಲ್ಲ ಫ್ಯಾಮಿಲಿ ಬಗ್ಗೆ. ಸೊ ಅದೊಂದು ಎಕ್ಸಾಂಪಲ್ ಹಾಕ್ತೀನಿ. ಸೊ ನೀವು ಅದನ್ನು ಸತಿ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ಅರ್ಥ ಆಗುತ್ತೆ, ಆಯಿತಾ. ತಲೆಗೆಡ್ಸ್ಕೊಬೇಡಿ, ಅಲ್ಲೇನಂತ ಏನೋ ದೊಡ್ಡ ಫಿಸಿಕ್ಸ್ ಏನಿಲ್ಲ, ಆಯಿತಾ. ಸೊ ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ಸ್ ಅಂದ್ರೇನು. ಸೊ ಈ ಕ್ಯಾಪಿಟಲ್ ಅಂತಂದರೆ ನಾನು ಹೇಳಿದೆ, ಕ್ಯಾಪಿಟಲ್ ಅಂದರೆ ದೊಡ್ಡ ಅಮೌಂಟು. ಸೊ ನಿಮಗೆ FDI ಬರುತ್ತೆ, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಂದ ಬರುತ್ತೆ. ಸೊ ಆಗಲೇ ಹೇಳಿದ್ನಲ್ಲ, ಫಾರಿನಿಂದ ಬರುವಂಥ ಅಮೌಂಟ್ಗಳೆಲ್ಲ ನಾವು ಕ್ಯಾಪಿಟಲ್ಗೆ ಸೇರಿಸ್ಬಿಡ್ತೀವಿ ಅಂತ ಹೇಳಿದೆ ಅಲ್ವಾ. ಸೊ ಬನ್ನಿ ನೋಡೋಣ ಈಗ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯನ್ ಕಂಪನೀಸ್, ಫ್ಯಾಕ್ಟ್ರೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ನೋಡಿ FDI ಸ್ವಲ್ಪ ಇದು ಸ್ಟೇಬಲ್ ಮನಿ ಅಂತಲೇ ಹೇಳ್ಬೋದು. ಕಂಪೇರ್ ಟು FII ಮತ್ತು FPIಗಿಂತ ಕಂಪೇರ್ ಮಾಡಿದ್ರೆ ಈ ನಿಮ್ಮ FDI ಬಂದು ಒಂದು ಸ್ಟೇಬಲ್ ಮನಿ, ಅಂದರೆ ಇದು ಲಾಂಗ್ ಟರ್ಮ್ ಗಂಟ ಇರುತ್ತೆ.
ಸೊ ಎಫ್ ಡಿ ಐ ಅಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗ್ತಾಯಿದೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಆ ಒಂದು ಹಣ ಈಗ ಯಾವುದೋ ಒಂದು ದೇಶ ನಮ್ಮ ದೇಶದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದೆ ಅಂತಂತಂದರೆ ಅದು ಒಂದು 10 ವರ್ಷ 20 ವರ್ಷ ಗಂಟ ಅದು ಇರುತ್ತೆ ಅದು, ಆಯಿತಾ. ಸೊ ಅಮೌಂಟ್ ಅವರು ವಾಪಸ್ ಎತ್ಕೊಳ್ಳೋದಿಲ್ಲ. ಈಗ 100 ಬಿಲಿಯನ್ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಅವರು 10 ವರ್ಷ ಗಂಟು ಮಾತಾಡೋಲ್ಲ. ಅದೇ ನೀವು ಎಫ್ ಪಿ ಐ ಕನ್ಸಿಡರ್ ಮಾಡಿ, ಇಲ್ಲೊಂದಿದೆ ನೋಡಿ ಎಫ್ ಪಿ ಐ. ಸೊ ಅದಕ್ಕೆ ಅದು ಬಂದು ಹೇಳ್ತೀನಿ, ಅದು ಬಂದಾಗ ಹೇಳ್ತೀನಿ. ಈಗ ಸದ್ಯಕ್ಕೆ ಎಫ್ ಡಿ ಐ ಮುಗಿಸ್ತೀನಿ. ಸೊ ಎಫ್ ಡಿ ಐ ಅನ್ನೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ಮತ್ತು ಇದು ಇನ್ಫ್ರಾಸ್ಟ್ರಕ್ಚರು ಕಂಪ್ನಿ ಮತ್ತು ಫ್ಯಾಕ್ಟ್ರಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಸೊ ಇಟ್ ಎನ್ಕರೇಜ್ ಬೈ ದ ಪಾಲಿಸಿ ಲೈಕ್ ಮೇಕ್ ಇನ್ ಇಂಡಿಯಾ, ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್ಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ ಎಫ್ ಡಿ ಐನ ಅಟ್ರಾಕ್ಟ್ ಮಾಡೋದು ಯಾವುದಿದು ಅಂದರೆ ಒಂದೇ ಒಂದು ಅಂದರೆ ಮೇಕ್ ಇನ್ ಇಂಡಿಯಾ. ಸೊ ತುಂಬ ಜನ ಅಂದರೆ ತುಂಬ ಕಂಟ್ರೀಸು ನಮ್ಮ ಇಂಡಿಯಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ಅಂತಂತಂದರೆ ಕಾರಣ ಏನು ಅಂದರೆ ಮೇಕ್ ಇನ್ ಇಂಡಿಯಾ. ಸೊ ಈ ಮೇಕ್ ಇನ್ ಇಂಡಿಯಾ ನೋಡಿಕೊಂಡೆ ತುಂಬ ಕಂಟ್ರೀಸ್ಗಳು ನಮ್ಮ ಇಂಡಿಯಾ ಮೇಲೆ ಎಫ್ ಡಿ ಐನ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟು ಎಫ್ ಪಿ ಐ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟು. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಇನ್ನೊಂದು ಬರುತ್ತೆ. ಸೊ ಎರಡೂ ಕೂಡ ಸೇಮೇನೆ, ಒಂದೇ ಥರನೇ. ಸೊ ಇದನ್ನು ನಾವು ವಾಲಟೈಲ್ ಮನಿ ಅಂತೀವಿ. ಸೊ ವಾಲಟೈಲ್ ಮನಿ ಅಂತಂದರೆ ಕನ್ಸಿಡರ್ ಈಗ ನಿಮ್ಮ ಯಾರು ಇವನಿದ್ದಾನೆ, ಯಾರೋ ಎಲಾನ್ ಮಸ್ಕ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಎಲಾನ್ ಮಸ್ಕು ನಮ್ಮ ಇಂಡಿಯಾಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ದ. ಇವತ್ತು ಬೆಳಗ್ಗೆ. ಸೊ ಬೆಳಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ನಾಳೆ ಬೆಳಗ್ಗೆ ಒಳಗಡೆ ಅವನು ಅಮೌಂಟ್ನ ವಾಪಸ್ ಎತ್ಕೋತಾನೆ ವಿತ್ ಪ್ರಾಫಿಟ್. ಅಂದರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, 50 ರೂಪಾಯಿ ಅವನಿಗೆ ಲಾಭ ಆಗಿರುತ್ತೆ. ಅವನು 100 ರೂಪಾಯಿ ಮತ್ತು ಈ ಒಂದು ಪ್ರಾಫಿಟ್ ಎರಡೂ ಕೂಡ ಎತ್ಕೊಂಡು ವಾಪಸ್ ಹೊರಟೋಗ್ತಾನೆ. ಸೊ ಅದೇ ಈ ಒಂದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟು. ಸೊ ನಮಗೆ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ನಮ್ಮ ಥರ ಇಂಡಿಯಾ ಥರ ಡೆವಲಪಿಂಗ್ ಕಂಟ್ರೀಸ್ಗೆ ಎಫ್ ಪಿ ಐಗಿಂತ ಎಫ್ ಡಿ ಐ ಬೇಕು. ಸೊ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಒಂದು ಎಫ್ ಪಿ ಐ ತುಂಬ ಓಡಾಡುತ್ತೆ. ಸೊ ನಮ್ಮ ಇಂಡಿಯಾದಲ್ಲೂ ಎಫ್ ಪಿ ಐ ತುಂಬ ಜಾಸ್ತಿ ಇದೆ. ಸೊ ರಾತ್ರಿ ಆಗ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆ ನೀವು ಸ್ಟಾಕ್ ಮಾರ್ಕೆಟ್ ನೋಡಬೇಕು, ಆಯಿತಾ. ಅಲ್ಲಿ ಸ್ವಲ್ಪ ಒಂಥರ ಗ್ರಾಫ್ ನೋಡಿ ಒಂದ್ಸತಿ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಸೊ ಯಾಕೆ ಅಂತಂದರೆ ಈ ಒಂಥರ ಎಫ್ ಪಿ ಐಗಳು ಅಂದರೆ ರಾತ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬೆಳಿಗ್ಗೆ ಗಂಟೆ ಅವರು ಪ್ರಾಫಿಟ್ ಮಾಡ್ಕೊಂಡು ವಾಪಸ್ ಹೊರಟೋಗ್ತಾರೆ. ಈ ಥರ ಯಾರು ಮಾಡಿದರು ಅಂತಂದರೆ ಬೇಡ ಬಿಡಿ, ಹೇಳೋದು ಬೇಡ. ಸೊ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಬಾಂಡ್ಸ್ ಮತ್ತು ಫಿನಾನ್ಷಿಯಲ್ ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಟ್ ಈಸ್ ಮೋರ್ ವಾಲಟೈಲ್ ದೆನ್ ಎಫ್ ಡಿ ಐ ಆ್ಯಸ್ ಇನ್ವೆಸ್ಟರ್ ವಿತ್ಡ್ರಾ ಫಂಡ್ಸ್ ಕ್ವಿಕ್ಲಿ ಇನ್ ಕೇಸ್ ಆಫ್ ಗ್ಲೋಬಲ್ ಅನ್ಸರ್ಟನಿಟಿ. ಸೊ ಅಕಸ್ಮಾತ್ ಗ್ಲೋಬಲಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಒಂದು ಅಪಘಾತ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಇವನು ಅಮೌಂಟ್ಗಳನ್ನ ಎತ್ಕೊಬಿಡ್ತಾನೆ. ಅಂದರೆ ಮುಂದಿನ ದಿನಗಳಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿದ್ದೋಗುತ್ತೆ ಅಂದ್ಬಿಟ್ಟು ಇವತ್ತೇ ಅಮೌಂಟ್ನ ಡ್ರಾ ಮಾಡಿ ವಾಪಸ್ ಹೊರಟೋಗ್ತಾನೆ, ವಿತ್ ಪ್ರಾಫಿಟ್ ಹೋಗ್ತಾನೆ. ಅವನು ಸುಮ್ಮನೆ ಹೋಗಲ್ಲ, ವಿತ್ ಪ್ರಾಫಿಟ್ ಹೋಗ್ತಾನೆ. ನೆಕ್ಸ್ಟು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಅಂದರೆ ಇಂಟರ್ನ್ಯಾಷನಲ್ ಲೆಂಡರ್ಸಿಂದ, ಅಂದರೆ IMF, ವರ್ಲ್ಡ್ ಬ್ಯಾಂಕು. ಸೊ ಇಲ್ಲಿಂದ ಒಂದಷ್ಟು ಲೋನ್ಗಳು ತೊಗೊಳುತ್ತೆ ನೋಡಿ ನಮ್ಮ ಇಂಡಿಯಾ ಗೌರ್ಮೆಂಟ್ ತೊಗೊಳುತ್ತಲ್ಲ, ಅದೆಲ್ಲ ಅದಕ್ಕೆ ನಾವು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ನಾನ್ ರೆಸಿಡೆಂಟ್ ಡೆಪಾಸಿಟ್ ಅಥವಾ NRI ಡೆಪಾಸಿಟ್ಗಳು. ಸೊ ಮನಿ ಡೆಪಾಸಿಟ್ಸ್ ಇನ್ ಇಂಡಿಯನ್ ಬ್ಯಾಂಕ್ಸ್ ಬೈ NRIಗಳು, ಆಯಿತಾ. ಸೊ ನೆಕ್ಸ್ಟು ಚೇಂಜಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮ್ಯಾನೇಜ್ಡ್ ಬೈ RBI. ಅಕಸ್ಮಾತು ನೋಡಿ ದೇಶದಲ್ಲಿ ಈಗ ಡೆಪ್ರಿಸಿಯೇಷನ್ ಆಯಿತು ಅಂದರೆ, ಡಿವ್ಯಾಲ್ಯೂಷನ್ ಆಯಿತು ಅಂದರೆ, ಅಪ್ರಿಸಿಯೇಷನ್ನು ರಿವ್ಯಾಲ್ಯೂಷನ್ ಏನಾದ್ರು ಆಗಲಿ, ಸೊ ಆ ಥರ ಆದಾಗ ಮಧ್ಯದಲ್ಲಿ ಇಂಟರ್ವ್ಯೂನ್ ಆಗಿ ರುಪಿನ ಸ್ಟೇಬಲೈಸ್ ಮಾಡೋದು ಯಾರು ಅಂತಂದರೆ ನಮ್ಮ RBI. ಅಕಸ್ಮಾತ್ ನಮ್ಮ ದೇಶದಲ್ಲಿ ಈಗ ರುಪೀಸು ತುಂಬ ಡಿವ್ಯಾಲ್ಯೂಷನ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಈಗ $1ಗೆ ನಮ್ಮ ರೂಪಿ ಎಷ್ಟಾಗಿರುತ್ತೆ ಅಂದರೆ 100 ರೂಪಾಯಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಡಿವ್ಯಾಲ್ಯೂಷನ್ ಅಂತೀವಿ, ಆಯಿತಾ. ಡಿವ್ಯಾಲ್ಯೂಷನ್ ಮತ್ತು ಡೆಪ್ರಿಸಿಯೇಷನ್ ಅಂತಿದೆ. ಸೊ ಡಿವ್ಯಾಲ್ಯೂಷನ್ ಅಂದರೆ ಇಂಟೆನ್ಷನ್ ಆಗಿ ಆ ಒಂದು ರುಪಿನ ಒಂದು ವ್ಯಾಲ್ಯೂನ ಕಮ್ಮಿ ಮಾಡಿಬಿಡೋದು. ಯಾಕಂದರೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಇಂಟೆನ್ಷನ್ ಆಗಿ ಆ ಒಂದು ರುಪಿಗಿರುವಂಥ ವ್ಯಾಲ್ಯೂನ ಕಮ್ಮಿ ಮಾಡಿಬಿಡ್ತಾರೆ. ಸೊ ರುಪಿ ವ್ಯಾಲ್ಯೂ ಕಮ್ಮಿ ಆಯಿತು ಅಂದರೆ ಏನಾಗುತ್ತೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಇಂಡಿಯನ್ ಗುಡ್ಸು ಚೀಪ್ ಆಗುತ್ತೆ ಅಲ್ವಾ, ಚೀಪ್ ರೇಟಲ್ಲಿ ಸಿಗುತ್ತೆ. ಸೊ ಆಗೇನಾಗುತ್ತೆ, ಬಂದು ಎಲ್ಲ ಅಂದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಸೊ ಅದೇ ನೀವು ಇನ್ನೊಂದು ಏನಿದೆ, ಇದು ಡಿವ್ಯಾಲ್ಯೂಷನ್ ಆಯಿತು. ಇನ್ನೊಂದು ಡೆಪ್ರಿಸಿಯೇಷನ್ ಅಂತಿದೆ, ಅಂದರೆ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಅದು ನ್ಯಾಚುರಲ್ಲಾಗಿ ಆ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ ರುಪಿದು. ಸೊ ಆ ಥರ ಒಂದಷ್ಟು ರುಪಿದು ವ್ಯಾಲ್ಯೂ ಕಮ್ಮಿ ಆದಾಗ ಮಧ್ಯದಲ್ಲಿ ಇಂಟರ್ವ್ಯೂನ್ ಆಗಿ ಸ್ಟೇಬಲೈಸ್ ಮಾಡೋದು ಯಾರು ಅಂತಂದರೆ ನಮ್ಮ RBI, ಆಯಿತಾ. ಅಕಸ್ಮಾತ್ ಅಪ್ರಿಸಿಯೇಷನ್ ಅಂತೀವಿ, ಇನ್ನೊಂದು ರಿವ್ಯಾಲ್ಯೂಯೇಷನ್ ಅಂತೀವಿ. ಅಂತಂದರೆ ಅದು ರುಪಿದು ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಅಂದರೆ $1ಗೆ 85 ರೂಪಾಯಿ ಇದೆ ಅಲ್ವಪ್ಪ, ಅದು 70 ರೂಪಾಯಿ ಆಗಿಬಿಡುತ್ತೆ, ಅಂದರೆ 60 ರೂಪಾಯಿ ಆಗಿಬಿಡುತ್ತೆ. ಸೊ ಆ ಥರ ಆದಾಗಲೂ ಕೂಡ ಏನಾಗುತ್ತೆ, ನಾವು ಇಂಪೋರ್ಟ್ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಸೊ ಅಂಥ ಟೈಮಲ್ಲೂ ಕೂಡ RBI ಏನು ಮಾಡುತ್ತೆ, ಬಂದು ಸ್ಟೇಬಲೈಸ್ ಮಾಡುತ್ತೆ.
ಆಯಿತಾ. ಅಕಸ್ಮಾತ್ ಮಾರ್ಕೆಟಲ್ಲಿ ರುಪೀಸು ಜಾಸ್ತಿ ಓಡಾಡ್ತಿತ್ತು ಅಂತಂದರೆ ಡಾಲರ್ಸ್ನ ರಿಲೀಸ್ ಮಾಡುತ್ತೆ, ರುಪೀಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಕಸ್ಮಾತು ರುಪೀಸ್ ಕಮ್ಮಿ ಇತ್ತು, ಡಾಲರ್ಸ್ ಜಾಸ್ತಿ ಇತ್ತು ಅಂತಂದರೆ ಡಾಲರ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರುಪೀಸ್ನ ಬಿಡುಗಡೆ ಮಾಡುತ್ತೆ ಅಂದರೆ ರಿಲೀಸ್ ಮಾಡುತ್ತೆ. ಸೊ ಇವೆಲ್ಲ ನಿಮಗೆ ಫಿಸಿಕಲ್ ಡೆಫಿಸಿಟು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡೀಟೇಲಾಗಿ ಒಂದು ಕ್ಲಾಸ್ ಮಾಡಿ ಹೇಳ್ಕೊಡ್ತೀನಿ, ಸದ್ಯಕ್ಕೆ ಈಗ ಬೇಡ ಆಯಿತಾ. ನೆಕ್ಸ್ಟು ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್. ಸೊ ವೆನ್ ಕ್ಯಾಪಿಟಲ್ ಇನ್ಫ್ಲೋ ಲೈಕ್ ಎಫ್ ಡಿ ಐ ಲೋನ್ ಎಕ್ಸಿಡ್ ಔಟ್ಫ್ಲೋಸ್. ಸೊ ಅಂದರೆ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿಯಾಗಿ ಬಂತು ಅಂದರೆ ದೋಸ್ ಆರ್ ಕಾಲ್ಡ್ ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್ ಅಂತೀವಿ. ಸೊ ಇಂಡಿಯಾ ಜನರಲಿ ರನ್ಸ್ ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್ ವಿಚ್ ಹೆಲ್ಪ್ ದ ಫೈನಾನ್ಸ್ ದ ಕರೆಂಟ್ ಅಕೌಂಟ್ ಡೆಫಿಸಿಟ್. ನೋಡಿ, ಇಂಡಿಯಾ ನಾವು ಹೇಳಬೇಕು ಅಂತಂದರೆ ಯಾವಾಗ ಈ ಥರ ಆಗಿತ್ತು ಅಂದರೆ ಪೋಸ್ಟ್ ಕೋವಿಡ್-19 ಅಂದರೆ 2021-22 ಈ 3 ವರ್ಷದಲ್ಲಿ ಏನಾಗಿತ್ತು ಅಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತುಂಬ ಬಂದ್ಬಿಡುತ್ತೆ. ಸೊ ಅವಾಗ ಗೌರ್ಮೆಂಟ್ ಏನು ಮಾಡ್ತೀವಿ ಗೊತ್ತಾ, ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ತು, ತೆಗೆದು ಕರೆಂಟ್ ಅಕೌಂಟ್ ಡೆಫಿಸಿಟ್ಗೆ ಅದನ್ನು ಫೈನಾನ್ಸ್ ಮಾಡ್ತು. ಸೊ ಕರೆಂಟ್ ಅಕೌಂಟ್ ಅಂದಾಗ ಅಲ್ಲಿ ತುಂಬ ಇಂಪೋರ್ಟ್ ಮಾಡ್ಕೋತಾ ಇತ್ತು ನಮ್ಮ ಇಂಡಿಯಾ. ಅಂದರೆ ಎಫ್ ಡಿ ಐ ಬಂದರೂ ಕೂಡ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಇನ್ನೂ ಆಗಿರಲಿಲ್ಲ, ಜಾಸ್ತಿ ಅಂದರೆ ಬಂದಿರಲಿಲ್ಲ. ಸೊ ಅವಾಗೇನು ಮಾಡ್ತು, ಅಲ್ಲಿ ಇದ್ದಂತಹ ಡೆಫಿಸಿಟ್ಗೆ ಫೈನಾನ್ಸ್ ಮಾಡ್ತು. ಅಂದರೆ ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ಗೆ ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ನ ಅಮೌಂಟ್ನ ಫೈನಾನ್ಸ್ ಮಾಡ್ತು. ಕನ್ಫ್ಯೂಸ್ ಆಗ್ತಾಯಿದೆ ಅಲ್ವಾ? ಸೊ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಬರೆದು ಹೇಳ್ಕೊಡ್ಬೇಕು ಡೀಟೇಲಾಗಿ. ನಾನೀಗ ಒಂದು ಟ್ಯಾಬ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಟ್ಯಾಬ್ ಎಲ್ಲ ರೆಡಿ ಆಯಿತು ಅಂತಂದರೆ ಅದೇ ಸ್ವಲ್ಪ ಅಮೌಂಟು ಶಾರ್ಟೇಜ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಟ್ಯಾಬ್ ಬರುತ್ತೆ. ಟ್ಯಾಬ್ ಬಂತು ಅಂದರೆ ವಿತ್ತು ಕರೆಂಟ್ ಅಫೇರ್ಸ್ ಅಂತಂದರೆ ನಿಮಗೆ ರಿಯಲ್ ಡೇಟಾ, ಈ ಎಕನಾಮಿಕ್ ಸರ್ವೆಯಿಂದ ಏನೇನು ಬರುತ್ತೆ ಅದನ್ನು ಇಟ್ಕೊಂಡು ನಿಮಗೆ ಬರೆದು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ನಿಮಗೆ ಇದು ತಲೆಗೆಡ್ಸ್ಕೊಬೇಡಿ. ಈಗ ಒಂದು ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ದು ಒಂದು ಎಕ್ಸಾಂಪಲು ಮತ್ತು ಕರೆಂಟ್ ಅಕೌಂಟ್ದು ಒಂದು ಎಕ್ಸಾಂಪಲ್ ಹಾಕ್ತೀನಿ, ಸದ್ಯಕ್ಕೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಎರರ್ಸ್ ಆ್ಯಂಡ್ ಒಮಿಷನ್ಸ್. ಸ್ಟ್ಯಾಟಿಸ್ಟಿಕಲ್ ಏನಿದು ಡಿಸ್ಕ್ರಿಪ್ಯಾನೀಸ್ ಏನಿದು ಗುರು, ದಟ್ ಅರೈಸಸ್ ವೆಲ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್. ಸೊ ಇದೇನಿದು ಎರರ್ಸ್ ಆ್ಯಂಡ್ ಒಮಿಷನ್ಸ್ ಅಂತಂದರೆ, ಸೊ ನಮ್ಮ ಇಂಡಿಯಾಗೆ ಇನ್ವೆಸ್ಟ್ಮೆಂಟ್ ಏನು ಬರುತ್ತಲ್ಲ, ಸೊ ಇದ್ರ ಜೊತೆಗೆ ಬ್ಲ್ಯಾಕ್ ಮನಿ ಕೂಡ ಬರುತ್ತೆ. ಅಂದರೆ ಇದು ಎಫ್ ಡಿ ಐ ಒಂಥರ ಮುಖವಾಡ ಹಾಕ್ಕೊಂಡು ಇದು ಬ್ಲ್ಯಾಕ್ ಮನಿ ಬರುತ್ತೆ. ಹೇಗೆ ಅಂತಂದರೆ ಮಾರಿಷಿಯಸ್ ಮತ್ತು ಇಂಡಿಯಾ ಒಂದು ಕಾಲದಲ್ಲಿ ಒಂದು ಅಗ್ರಿಮೆಂಟ್ನ ಮಾಡ್ಕೊಳ್ಳುತ್ತೆ. ಅಂತಂದರೆ ನಿನ್ನ ದೇಶದಲ್ಲಿ ನಿನ್ನ ದೇಶದಿಂದ ನನ್ನ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಬಂತು ಅಂತಂದರೆ ನಾನು ಸ್ವಲ್ಪ ಅಂದರೆ ಟ್ಯಾಕ್ಸ್ ಅಂದರೆ ಡಬಲ್ ಟ್ಯಾಕ್ಸ್ ಅಂತ ಒಂದು ಬರ್ತಿತ್ತು ಮುಂಚೆ ಇತ್ತು. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ. ಸೊ ಆ ಥರ ಅಗ್ರಿಮೆಂಟ್ನ ಮಿಸ್ಯೂಸ್ ಮಾಡಿಕೊಂಡು ತುಂಬ ಜನ ಏನು ಮಾಡಿದ್ರು ಅಂದರೆ ಇಂಡಿಯಾಯಿಂದ ಬ್ಲ್ಯಾಕ್ ಮನಿನ ಮಾರಿಷಿಯಸ್ ಕಳಿಸ್ತಾಯಿದ್ರು. ಮಾರಿಷಿಯಸ್ಸಿಂದ ಅದಕ್ಕೆ ಒಂದು ಫೇಕ್ ಕಂಪ್ನಿ ಕ್ರಿಯೇಟ್ ಮಾಡಿ ಆ ಕಂಪ್ನಿಯಿಂದ ಇಂಡಿಯನ್ ಎಕಾನಮಿ ಅಂದರೆ ನಾರ್ಮಲ್ ಗೌರ್ಮೆಂಟ್ ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗ್ತಾಯಿತ್ತು. ಸೊ ಇಂಡಿಯಾ ಮೇಲೆ ಎಫ್ ಡಿ ಐ ಆಗಿ ಬರ್ತಾಯಿತ್ತು. ಸೊ ಆವಾಗ ಇಲ್ಲಿ ಬಂದಂಥ ಪ್ರಾಫಿಟ್ಗೆ ಇಂಡಿಯಾ ಟ್ಯಾಕ್ಸ್ ಆಗ್ತಾ ಇರಲಿಲ್ಲ. ಸೊ ಅದು ಮಾರಿಷಿಯಸಲ್ಲೇ ಟ್ಯಾಕ್ಸ್ ಬೀಳ್ತಾಯಿತ್ತು ಅವ್ರಿಗೆ. ಸೊ ಅದು ಮಾರಿಷಿಯಸ್ಸಲ್ಲಿ ತುಂಬ ಕಮ್ಮಿ ಟ್ಯಾಕ್ಸು. ಸೊ ಅವೆಲ್ಲ ಕೂಡ ಎರರ್ಸ್ ಆ್ಯಂಡ್ ಒಮಿಷನ್ಸಲ್ಲಿ ಬಂದೇ ಬರುತ್ತೆ. ಸೊ ಇಂಡಿಯಾ ಅಂದರೆ ನಮ್ಮ ಇಂಡಿಯಾ ಕಂಪೇರ್ ಮಾಡೋಕ್ಕೆ ಹೋದರೆ ನೀವು ಪೋಸ್ಟ್ ಕೋವಿಡ್-19 ಇದು ತುಂಬ ಜಾಸ್ತಿ ಆಗಿತ್ತು ಆಯಿತಾ. ಈ ಒಂದು ಇಂಡಿಯಾದಿಂದ ಬ್ಲ್ಯಾಕ್ ಮನಿ ಮಾರಿಷಿಯಸ್ಗೆ ಹೋಗಿ ಮಾರಿಷಿಯಸ್ಸಿಂದ ಅದು ಎಫ್ ಡಿ ಐ ಆಗಿ ಬರ್ತಾಯಿತ್ತು. ಒಂದು ಫೇಕ್ ಕಂಪ್ನಿ, ಅದಕ್ಕೆ ಯಾವುದೋ ಒಂದು ಹೇಳ್ತಾರೆ ಒಂದು ವರ್ಡು ಆಯಿತಾ, ಶೆಲ್ ಕಂಪ್ನಿ. ಶೆಲ್ ಕಂಪನಿ ಅಂತಾರೆ. ಸೊ ಅವೆಲ್ಲ ಬೇಡ ಬಿಡಿ, ಲೆಂತಿ ಆಗುತ್ತೆ ಅವೆಲ್ಲ ಹೇಳಕ್ಕೆ ಹೋದರೆ. ಸೊ ನೆಕ್ಸ್ಟು ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರೀಸೆಂಟ್ ಟ್ರೆಂಡ್ಸ್ ಹೇಳೋದಾದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟಿದೆ, 1.2% ಅಲ್ವ ಹೇಳಿದ್ದು ನಾನು, 1.2% ಆಫ್ GDP. ಆ್ಯಸ್ ಪರ್ ಜುಲೈ-ಸೆಪ್ಟೆಂಬರ್ 2022 ಪ್ರಕಾರ ನಮ್ಮ ಡೆಫಿಸಿಟ್ ಇರೋದು ಕರೆಂಟ್ ಅಕೌಂಟ್ ಡೆಫಿಸಿಟು 1.2% ಆಫ್ GDP ಇದೆ. ನೆಕ್ಸ್ಟು ಟ್ರೇಡ್ ಡೆಫಿಸಿಟ್ ಎಷ್ಟಿದೆ, 75 ಬಿಲಿಯನ್ ಇದೆ. ನೆಕ್ಸ್ಟು BOP ಸರ್ಪ್ಲಸ್ಸು ತುಂಬ ಜಾಸ್ತಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ಸು ಎಷ್ಟಿದೆ ಅಂತಂದರೆ 18.6 ಬಿಲಿಯನ್ ಇದೆ ಅಂತೆ. ಡ್ಯೂ ಟು ಸ್ಟ್ರಾಂಗ್ FDI ಆ್ಯಂಡ್ ರೆಮಿಟೆನ್ಸ್ ತುಂಬ ಸರ್ಪ್ಲಸ್ ಇದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡೆಫಿಸಿಟ್ ಆಗಿಲ್ಲ, ಗೊತ್ತಿರಲಿ. ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ನಮ್ಮ ಇಂಡಿಯಾದಲ್ಲಿ ಡೆಫಿಸಿಟ್ ಆಗಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ತಕ್ಕ ಮಟ್ಟಿಗೆ ಇಂಪೋರ್ಟು ಕಮ್ಮಿ ಆಗಿದೆ. ಈ 18.6 ಬಿಲಿಯನ್ ಏನು ದೊಡ್ಡ ಅಮೌಂಟ್ ಅಲ್ಲ ನಮ್ಮ ಇಂಡಿಯನ್ GDP ಕಂಪೇರ್ ಮಾಡಿದ್ರೆ. ಬಟ್ ಸ್ಟಿಲ್ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ, ಆದರೂ ಕೂಡ ಕಮ್ಮಿ ಇದೆ ಕಂಪೇರ್ ಟು ಮುಂಚಿನ ದಿನಗಳಲ್ಲಿದ್ದಂತಹ ಒಂದು ಇಂಪೋರ್ಟ್ ರೇಟ್ಗೂ ಈಗಿನ ಇಂಪೋರ್ಟ್ ರೇಟ್ಗೂ ತುಂಬ ಕಮ್ಮಿ ಆಗಿದೆ ಆಯಿತಾ. ನೆಕ್ಸ್ಟು ಫಾರೆಕ್ಸ್ ರಿಸರ್ವ್ಸ್ ಟು 615 ಬಿಲಿಯನ್ ಜನವರಿ 2024 ಡೇಟಾ ಇದು
ಆಯಿತಾ. ನೆಕ್ಸ್ಟು ಎಫ್ ಡಿ ಐ ಮತ್ತು ಎಫ್ ಪಿ ಐ ಟ್ರೆಂಡ್ಸ್ ಹೇಳೋದಾದರೆ ಎಫ್ ಡಿ ಐ ಇನ್ಫ್ಲೋ ರಿಮೈನ್ ಸ್ಟೇಬಲ್ ವೈಲ್ ಎಫ್ ಪಿ ಐ ಸೋ ನೆಟ್ ಔಟ್ಫ್ಲೋ ಡ್ಯೂ ಟು ದ ಗ್ಲೋಬಲ್ ಎಕನಾಮಿಕ್ಸ್ ಅನ್ಸರ್ಟನಿಟಿ. ಹೌದಲ್ವಾ. ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಒಂದು 20 ವರ್ಷಕ್ಕೆ ಅಂತಲೇ ಇನ್ವೆಸ್ಟ್ಮೆಂಟ್ ಮಾಡೋದು. ಈಗ ಒಂದು 100 ಕೋಟಿ 200 ಕೋಟಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಅಂತಂದರೆ ಅವ್ರು ಒಂದು 20 ವರ್ಷಕ್ಕೆ ಒಂದು ಬಿಟ್ಬಿಡ್ತಾರೆ. 20 ವರ್ಷ ಗಂಟ ಅದು ಏನಾದ್ರು ಮಾಡಿ 20 ವರ್ಷ ಆದಮೇಲೆ ನನಗೆ ಪ್ರಾಫಿಟ್ ಕೊಡಿ ಅಂತ ಕೇಳ್ತಾರೆ. ಬಟ್ ಈ ಎಫ್ ಪಿ ಐ ಅನ್ನೋದೇನು ಅಂತಂದರೆ ವಾಲಟೈಲ್ ಮನಿ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಪ್ರಾಫಿಟ್ ಸಿಕ್ತು ಅಂದರೆ ಹೊರಟೋಗ್ತಾರೆ. ಅಂದರೆ ಅವರು ಕೂಡ ಒಂದು ರೀಸನ್ ಇರುತ್ತೆ. ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಏನಾಗುತ್ತೆ, ಡಿಮ್ಯಾಂಡು ಮತ್ತು ಸಪ್ಲೈ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿ ಅವರು ಅಮೌಂಟ್ ಎತ್ಕೊಬಿಡ್ತಾರೆ. ಆಯಿತಾ. ಸೊ ಇದು ಸೋರ್ಸ್ ಬಂದು ನಾನು ಆರ್ ಬಿ ಐಯಿಂದ ಎತ್ಕೊಂಡಿದ್ದೀನಿ, ಸರಿನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಆರ್ ಬಿ ಐದು ಹೋಗುತ್ತೆ. ಒಂದು ರಿಯೂಟರ್ಸ್ ಅಂತ ಒಂದು ವೆಬ್ಸೈಟಲ್ಲಿದ್ದಂಥ ಒಂದು ಡೇಟಾ ಇದು. ಸೊ ಬಿಡಿ. ನೆಕ್ಸ್ಟು ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇಂಡಿಯಾಸ್ ಬಿ ಒ ಪಿ. ಆಯಿತಾ. ಸೊ ಸ್ಲೋ ಡೌನ್ ಬೇಡ ಬಿಡಿ ಇದು. ಸೊ ಇದು ಎಕ್ಸ್ಪ್ಲೈನ್ ಮಾಡಿ ನೀವೇ ಓದ್ಕೋಬೋದಲ್ವಾ. ಸೊ ಅಲ್ಲೇನಿಲ್ಲ, ಹೇಳಿದ್ದೀನಿ ಮುಂಚೆನೂ ಹೇಳಿದ್ದೀನಿ ಇದನ್ನು. ಸೊ ನೋಡಿ, ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟು 85% ಆಫ್ ಆಯಿಲ್ ಇಂಪೋರ್ಟ್ ಆಗ್ತಾಯಿದೆ. ಸೊ ರುಪಿ ಎಕ್ಸ್ಚೇಂಜ್ ರೇಟು ವೀಕರ್, ಅಂದರೆ ರುಪಿದು ವ್ಯಾಲ್ಯೂ ಕಮ್ಮಿ ಆಗಿದೆ. ಸ್ಟೇಬಲ್ ಎಫ್ ಡಿ ಐ ಆಗಿದೆ, ಬಟ್ ಎಫ್ ಪಿ ಐ ತುಂಬ ಅಂದರೆ ಹೋಗ್ತಾ ಇದೆ ಎಫ್ ಪಿ ಐ. ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಸೀಸ್ಗಳೇನು ಅಂತಂದರೆ ಪಿ ಎಲ್ ಐ ಸ್ಕೀಮು ಮತ್ತು ಎಫ್ ಟಿ ಎ ಫ್ರೀ ಟ್ರೇಡ್ ಅಗ್ರಿಮೆಂಟು ರೀಸೆಂಟಾಗಿ ಆಸ್ಟ್ರೇಲಿಯಾ ಜೊತೆ ಮಾಡ್ಕೊಳ್ತು. ಸೊ ನೆಕ್ಸ್ಟು ಮೆಷರ್ಸ್ ಟು ಇಂಪ್ರೂವ್. ಸೊ ನೋಡ್ಕೊಳ್ಳಿ ಏನೇನು ಮೆಷರ್ಸ್ ಮಾಡ್ಬೋದು ಅಂತ. ಸೊ ಕೀ ಟೇಕ್ ಅವೇಸ್ ಫಾರ್ ಪ್ರಿಲಿಮ್ಸ್ ಬೇಡ. ಸೊ ಕೇಸ್ ಸ್ಟಡಿ ನೋಡೋಣ ಇಲ್ಲೊಂದು, ಹೌ ಇಂಡಿಯಾ ಮ್ಯಾನೇಜಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಸೊ ಇದು ಕೂಡ ನೀವೇ ನೋಡ್ಕೊಳ್ಳಿ ಗುರು, ಅದೇನಿಲ್ಲ. ಸೊ ಇಂಪಾರ್ಟೆಂಟ್ ಇರೋದೆಲ್ಲ ಹೇಳಿದ್ದೀನಿ. ಈಗ ಎಮ್ ಸಿ ಕ್ಯೂಸ್ ಬರೋಣ, ಆಯಿತಾ. ಸೊ ಅಲ್ಲೆಲ್ಲ ಹೇಳಿದ್ದೀನಿ, ಸುಮ್ಮನೆ ಅವೆಲ್ಲ ಒಂಥರ ಸ್ಟ್ಯಾಟಿಕ್ ಪಾಯಿಂಟ್ಸ್ಗಳವೆಲ್ಲ ನೀವೇ ನೋಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕನ್ಸಿಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಅಕೌಂಟ್ಸ್ ಹೇಳ್ತೀರಾ. ಕರೆಂಟ್ ಅಕೌಂಟ್ ಇದೆ ಅಲ್ವಾ, ಹೌದು. ಕ್ಯಾಪಿಟಲ್ ಅಕೌಂಟ್ ಇದೆ, ಹೌದು. ಓಕೆ. ನೆಕ್ಸ್ಟು ಫಿನಾನ್ಷಿಯಲ್ ಅಕೌಂಟು ಗೊತ್ತಿಲ್ಲ. ಡಿ ಆಲ್ ಆಫ್ ದ ಅಬೌವ್, ಅದು ಕೂಡ ಗೊತ್ತಿಲ್ಲ. ಆನ್ಸರ್ ಈಸ್ ಆಲ್ ದ ಅಬೌವ್. ಫಿನಾನ್ಷಿಯಲ್ ಅಕೌಂಟ್ ಕೂಡ ಇದೆಯಂತೆ, ಬಟ್ ನಾನು ಇಲ್ಲಿ ಡಯಾಗ್ರಾಮಲ್ಲಿ ಫಿನಾನ್ಷಿಯಲ್ ಅಕೌಂಟ್ ಬಗ್ಗೆ ಹಾಕಿದ್ದೀನ, ನೋಡ್ತೀನಿ ಒಂದು ನಿಮಿಷ. ಕರೆಂಟ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟ್ ಇದೆ, ಬಟ್ ಈ ಒಂದು ಫಿನಾನ್ಷಿಯಲ್ ಅಕೌಂಟ್ ಎಲ್ಲಿ ಬಂತಿದ್ದು. ಸೊ ನೋಡ್ಕೊಳ್ರಪ್ಪ ಇದನ್ನು. ಸೊ ನಾನು ಕೂಡ ಎಮ್ ಸಿ ಕ್ಯೂಸ್ ನಾನು ನೋಡಿಲ್ಲ ಗುರು, ಸರಿನಾ. ಆಮೇಲೆ ಫಸ್ಟೇ ನೋಡ್ಕೊಬಂದು ನಾಟಕ ಆಡ್ತವನೆ ಅನ್ಕೋಬೇಡಿ, ಸರಿನಾ. ನಾನು ನಿಮ್ಮ ಜೊತೆನೇ ಓದ್ತಾ ಇರೋದು, ಬಟ್ ನನಗೆ ಥಿಯರಿ ಓದಿರ್ತೀನಿ, ಬಟ್ ಈ ಎಮ್ ಸಿ ಕ್ಯೂಸ್ ಓದಿರಲ್ಲ. ನಿಮ್ಮ ಜೊತೆನೇ ಸಾಲ್ವ್ ಮಾಡೋದು ನಾನು ಕೂಡ. ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕನ್ಸಿಸ್ಟ್ ಆಫ್ ಎ ಕರೆಂಟ್ ಅಕೌಂಟ್, ಹೌದು. ಕ್ಯಾಪಿಟಲ್ ಅಕೌಂಟ್ ಕೂಡ ಇದೆ. ಫಿನಾನ್ಸ್ ಅಕೌಂಟ್ ಯಾವುದು, ಮಾನಿಟ್ರಿ ಟ್ರಾನ್ಸಾಕ್ಷನ್. ಓಕೆ ಮಾನಿಟ್ರಿ ಟ್ರಾನ್ಸಾಕ್ಷನ್. ಓಕೆ, ಇದು ನೋಡ್ಕೊಬಿಡಿ. ಬಿ ಒ ಪಿಲಿ ಕರೆಂಟ್ ಅಕೌಂಟು, ಕ್ಯಾಪಿಟಲ್ ಮತ್ತು ಫಿನಾನ್ಷಿಯಲ್ ಅಕೌಂಟ್ ಕೂಡ 3 ಕೂಡ ಇದೆ ಅಂತೆ, ಆಯಿತಾ. ಸೊ ಓಕೆ. ಸೊ ಫಿನಾನ್ಷಿಯಲ್ ಅಕೌಂಟ್ ಬಂದು ಮಾನಿಟ್ರಿ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಅಂದರೆ ಹಣಕಾಸಿನ ಟ್ರಾನ್ಸಾಕ್ಷನ್ ಆಗುತ್ತಲ್ಲ, ಅದು ಸರ್ಕೊಂಡು ಮಾನಿಟ್ರಿ ಟ್ರಾನ್ಸಾಕ್ಷನ್. ಸೊ ಮತ್ತೆ ಹೋಗೋದು ಬೇಡ ಗುರು, ಅಯ್ಯೋ ತೋರಿಸ್ಬಿಟ್ಟು ಆನ್ಸರ್ನ. ವಿಚ್ ದ ಫಾಲೋಯಿಂಗ್ ಇಸ್ ಎ ಕಾಂಪೋನೆಂಟ್ ಆಫ್ ಕರೆಂಟ್ ಅಕೌಂಟ್ ಬಿ ಒ ಪಿ. ಕರೆಂಟ್ ಅಕೌಂಟ್ ಹೇಳ್ತೀರಾ, ಎಫ್ ಡಿ ಐ ನಿಮ್ಮ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟು, ಫಾರಿನ್ ಪೋರ್ಟ್ಫೋಲಿಯೋ ಅಂದರೆ ಎಫ್ ಪಿ ಐ, ಇದು ಕೂಡ ನಿಮ್ಮ ಕ್ಯಾಪಿಟಲ್ ಬರುತ್ತೆ. ನೆಟ್ ಎಕ್ಸ್ಪೋರ್ಟ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ವಾ. ಓಕೆ. ಎಕ್ಸ್ಟರ್ನಲ್ ಬಾರೋಯಿಂಗ್ ಕೂಡ, ಅಂದರೆ ಎಕ್ಸ್ಟರ್ನಲ್ ಬಾರೋಯಿಂಗ್ ಅದು ಒಂದು ಲೋನ್ಗಳಾಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು, ಬೇರೆ ಕಡೆಯಿಂದ ಬಾರೋ ಮಾಡೋದಕ್ಕೆ ನಾವು ಎಕ್ಸ್ಟರ್ನಲ್ ಬಾರೋಯಿಂಗ್ಸ್ ಅಂತೀವಿ. ಅದು ನಿಮ್ಮ ಕ್ಯಾಪಿಟಲ್ ಅಕೌಂಟಲ್ಲೇ ಬರುತ್ತೆ. ಸೊ ನೆಕ್ಸ್ಟು ನೋಡಿ, ಇಲ್ಲೇ ಇದೆ. ಕರೆಂಟ್ ಅಕೌಂಟ್ಸ್ ಇನ್ಕ್ಲೂಡ್ಸ್ ಏನೇನು ಅಂತಂದರೆ ಟ್ರೇಡ್ ಬ್ಯಾಲೆನ್ಸು, ನೆಟ್ ಸರ್ವಿಸ್ ಟ್ರೇಡು, ನೆಟ್ ಇನ್ಕಮ್ ಫ್ರಮ್ ಅಬ್ರಾಡು, NIAF ಅಂತ ಕರೀತಾರೆ ಅದಕ್ಕೆ. ನಿಮ್ಮ ಒಂದು GDP GNP ಫಾರ್ಮುಲಾ ಎಲ್ಲ ಬರೀಬೇಕಾದ್ರೆ ನಿಮ್ಮ ನೆಟ್ ಇನ್ಕಮ್ ಫ್ರಮ್ ಅಬ್ರಾಡ್ ಅವೆಲ್ಲ ಬರ್ತವೆ. ಎಷ್ಟು ಕರೆಂಟ್ ಟ್ರಾನ್ಸ್ಫರ್ಸು ಬರ್ತವೆ. ಓಕೆ. ಎ ಸಿಚುಯೇಷನ್, ಫಸ್ಟು ಆನ್ಸರ್ ತೋರಿಸೋದು ಬೇಡ, ಹೇಳ್ತಾರೆ ಈಗ. ಎ ಸಿಚುಯೇಷನ್ ವೇರ್ ಇಂಡಿಯಾಸ್ ಇಂಪೋರ್ಟ್ ಎಕ್ಸೀಡ್ಸ್ ಇಟ್ಸ್ ಎಕ್ಸ್ಪೋರ್ಟ್ಸ್. ಸಾರಿ ಇನ್ನೊಂದ್ಸತಿ ಹೇಳ್ತೀನಿ ಕ್ವಶನ. ಎ ಸಿಚುಯೇಷನ್ ವೇರ್ ಇಂಡಿಯಾಸ್ ಇಂಪೋರ್ಟ್ ಎಕ್ಸೀಡ್ ಇಟ್ಸ್ ಎಕ್ಸ್ಪೋರ್ಟ್ಸ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಕಾಲ್ಡ್. ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಂಡಿಯಾದು ಇಂಪೋರ್ಟು ಜಾಸ್ತಿ ಇದೆ ಅಂತೆ, ಬಟ್ ಎಕ್ಸ್ಪೋರ್ಟ್ ಕಂಪೇರ್ ಮಾಡಿದ್ರೆ ಇಂಡಿಯಾದು ಇಂಪೋರ್ಟು ಜಾಸ್ತಿ ಇದೆ ಅಂತೆ. ಅದಕ್ಕೆ ನಾವೇನಂತೀವಿ ಹೇಳಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಲ್ವಾ. ಹೌದು, ಕರೆಂಟ್ ಅಕೌಂಟ್ ಡೆಫಿಸಿಟು. ಸೊ ನೆಕ್ಸ್ಟು explanation. A current account deficit occurs when a country imports more goods and services capital than it exports, leading an outflow of foreign exchange. ಆಯಿತಾ. ಸೊ ನೆಕ್ಸ್ಟ್ ಕ್ವಶನು, which of the following would lead to an appreciation of Indian rupee. ನೋಡಿ, ಅಪ್ರಿಸಿಯೇಷನ್ ಅಂತಂದರೆ ನಮ್ಮ ಇಂಡಿಯನ್ ರುಪಿದು ಅಂದರೆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈಗ $1 ರುಪಿ
$1ಗೆ ಎಷ್ಟು ರುಪಿನಪ್ಪ, ಒಂದು 84-85 ರೂಪಾಯಿ ಅಲ್ವಾ, ಆ್ಯಾವ್ರೇಜ್ 85 ರೂಪಾಯಿ ಅಂತ ತಿಳ್ಕೊಳ್ಳಿ. ಸೊ ಅಪ್ರಿಸಿಯೇಷನ್ ಆದಾಗ ಅಂತಂದರೆ ಇಂಟೆನ್ಷನಲಾಗಿ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದಿದೆಯಲ್ಲ, ಸೊ ಅದಕ್ಕೆ ನಾವು ಅಪ್ರಿಸಿಯೇಷನ್ ಅಂತೀವಿ. ಸೊ ಅಪ್ರಿಸಿಯೇಷನ್ ಅಂತಂದಾಗ $1ಗೆ 85 ರೂಪಾಯಿ ಇರಬೇಕಾಯಿತು, ಬಟ್ 70 ರೂಪಾಯಿ ಆಗ್ಬಿಡುತ್ತೆ. ಸೊ ಅದು ಯಾವಾಗ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಯಾವಾಗ ಆಗುತ್ತೆ ಅಂತಂದರೆ ನನಗೂ ಕೂಡ ಗೊತ್ತಿಲ್ಲ ಗುರು. ಹೈಯರ್ ಇನ್ಫ್ಲೇಷನ್ ಇನ್ ಇಂಡಿಯಾ ಕಂಪೇರ್ ಟು USA. ಇನ್ಫ್ಲೇಷನ್ ಆದಾಗ ಬರಲ್ಲ. ನೆಕ್ಸ್ಟು ಡಿಕ್ಲೈನ್ ಇನ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸು, ಇನ್ಕ್ರೀಸ್ ಇನ್ ಇಂಪೋರ್ಟ್ಸ್ ಆಫ್ ಕ್ರೂಡ್ ಆಯಿಲು, ಇನ್ಕ್ರೀಸ್ ಇನ್ FDI ಆದಾಗ ಆಗ್ಬೋದು ಅಲ್ವಾ. ಆನ್ಸರ್ ಇಸ್ ಓಕೆ. FDI ಆದಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆದಾಗ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಸರ್ಪ್ಲಸ್ ಆಗಬೇಕು ಗುರು. ಸರ್ಪ್ಲಸ್ ಅಂದರೆ ಜಾಸ್ತಿ ಬರಬೇಕು. ಸೊ ಆ ಥರ ಫಾರಿನ್ನಿಂದ ಒಂದಷ್ಟು ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಬಂದಾಗ ಇಂಡಿಯನ್ ರುಪಿದು ಸ್ಥಾನ ಎಲ್ಲಿರುತ್ತೆ ಅಂತಂದರೆ $1ಗೆ 50 ರೂಪಾಯಿ ಗಂಟ ಬಂದ್ಬಿಡುತ್ತೆ. 85 ರೂಪಾಯಿ ಅಂದರೆ ಜಾಸ್ತಿ, ಬಟ್ ಕಮ್ಮಿ ಆದಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ. ಸೊ ನೆಕ್ಸ್ಟು ಎಕ್ಸ್ಪ್ಲೇಷನ್ ನೋಡಿ. ವೆನ್ FDI ಇನ್ಫ್ಲೋಸ್ ಇನ್ಕ್ರೀಸಸ್ ದೆರ್ ಇಸ್ ಎನ್ ಹೈ ಡಿಮ್ಯಾಂಡ್ ಆಫ್ ರುಪೀಸ್ ಲೀಡಿಂಗ್ ಟು ಇಟ್ಸ್ ಅಪ್ರಿಸಿಯೇಷನ್. ಹೈಯರ್ ಇಂಪೋರ್ಟ್ಸ್ ಆರ್ ಲೋವರ್ ಎಕ್ಸ್ಪೋರ್ಟ್ಸ್ ವೀಕನ್ ದ ರುಪಿ ಅಲ್ವಾ. ಹೈಯರ್ ಇಂಪೋರ್ಟ್ ಆಯಿತು ಅಂತಂದರೆ ಅಥವಾ ಎಕ್ಸ್ಪೋರ್ಟ್ಗಳು ಕಮ್ಮಿ ಆದರೆ ರುಪಿದು ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಅದೇ ಅಕಸ್ಮಾತು FDI ಬಂತು ಅಂದರೆ, FDI ಜಾಸ್ತಿ ಆಯಿತು ಅಂತಂದರೆ, FDI ಅಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಅಂತಂದರೆ ಅವರು ರುಪಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಕಣ್ರಪ್ಪ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದು ಡಾಲರ್ಸಲ್ಲಿ. ಸೊ ಡಾಲರ್ಸು ನಮ್ಮ ದೇಶದಲ್ಲಿ ತುಂಬ ಹರಿದಾಡ್ತಿರುತ್ತೆ, ಬಟ್ ರುಪಿ ಕೈಗೆ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ರುಪಿದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ರುಪಿದು ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತಂದರೆ ಏನದು ಅಪ್ರಿಸಿಯೇಷನ್ ಆಗುತ್ತೆ. ಅಪ್ರಿಸಿಯೇಷನ್ ಸೊ ನೋಡ್ಕೋಬೇಕು. ಅಪ್ರಿಸಿಯೇಷನ್, ಡೆಪ್ರಿಸಿಯೇಷನ್, ರಿವ್ಯಾಲ್ಯೂಯೇಷನ್ ಮತ್ತು ಡಿವ್ಯಾಲ್ಯೂಯೇಷನ್. ಸೊ ಒಂದು ನ್ಯಾಚುರಲಿ ಕಮ್ಮಿ ಮಾಡೋದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತೀವಿ. ಇಂಟೆನ್ಷನಲಿ ವ್ಯಾಲ್ಯೂನ ರುಪಿದು ವ್ಯಾಲ್ಯೂ ಕಮ್ಮಿ ಮಾಡೋದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತೀವಿ. ಸೊ ಅದನ್ನು ನೋಡ್ಕೊಳ್ಳಿ, ಓದಿರ್ತೀರ ಆಯಿತಾ. ನೀವೆಲ್ಲ ಓದಿರ್ತೀರ ಅಂದ್ಕೊಂಡೆ ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್, ಅ ಪರ್ಸಿಸ್ಟೆಂಟ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇನ್ ಇಂಡಿಯಾ ಲೀಡ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಎಫೆಕ್ಟ್ಸ್. ಅ ಪರ್ಸಿಸ್ಟೆಂಟ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇನ್ ಇಂಡಿಯಾ ಲೀಡ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಎಫೆಕ್ಟ್. ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಯಿತು ಅಂತಂದರೆ ಏನಾಗುತ್ತೆ ಅಂತ ಕೇಳಿದ್ದಾನೆ. ಡೆಪ್ರಿಸಿಯೇಷನ್ ಆಗುತ್ತೆ ಅಲ್ವಾ, ಅಂದರೆ ವ್ಯಾಲ್ಯೂ ಅಂದರೆ ರುಪಿದು ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಲ್ವಾ. ಹೌದು, ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದೀನಿ, ನೀವೇ ಓದ್ಕೊಳ್ಳಿ ಒಂದ್ಸತಿ. ಸೊ ನೋಡಿ ಗುರು, ಹಂಗೆ ಆನ್ಸರ್ನೇ ತೋರಿಸ್ಬಿಡ್ತೀನಲ್ರ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಇನ್ ಕ್ಯಾಪಿಟಲ್ ಅಕೌಂಟ್ ಆಫ್ POP. ವಿಚ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್ ಆಫ್ POP. ಕ್ಯಾಪಿಟಲ್ ಅಕೌಂಟಲ್ಲಿ ನಿಮಗೆ FDI ಬರುತ್ತೆ ಅಲ್ವಾ. ಹೌದು, FDI ನಿಮ್ಮ ಈ ಒಂದು ಟೂರಿಸಮು, NRI ಗೊತ್ತಿಲ್ಲ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್, NRI ಮೇಲೆ ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ. ಸಾಫ್ಟ್ವೇರು ಇವೆಲ್ಲ ನಿಮ್ಮ ಸರ್ವಿಸಲ್ಲಿ ಬರುತ್ತೆ, ಬಟ್ ಈ FDI ಬಂದು ನಿಮ್ಮ ಕ್ಯಾಪಿಟಲ್ ಅಕೌಂಟ್ ಆಫ್ BOPಲಿ ಬರುತ್ತೆ. ಹೌದಲ್ವಾ, ಕರೆಕ್ಟಾಗಿದೆ. ಸೊ ನೆಕ್ಸ್ಟು ಹೇಳಿ ಈಗ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ಇಂಡಿಯನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ರಿಸರ್ವ್ ಮನಿ ಬಗ್ಗೆ ಮಾತಾಡೋದನ್ನ ಇಲ್ಲ, ಕ್ಯಾಪಿಟಲ್ ಫ್ಲೋ ಅಲ್ವಾ. FDI ಮತ್ತು FPI ಬಗ್ಗೆ ಮಾತಾಡಿದೆ. ಸೊ ಆನ್ಸರ್ ಇಸ್ C. ಸಾರಿ ಇದು ನಾಟ್ ಅಲ್ವಾ ಕೇಳಿರೋದಿಲ್ಲಿ, ನಾಟ್ ಅ ಪಾರ್ಟು. ಓಕೆ ರಿಸರ್ವ್ ಮನಿ ಬಗ್ಗೆ ಮಾತಾಡಿಲ್ಲ, ಹಾಗಾದರೆ B ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಾಟ್ ಅಂತಿದ್ದಾರೆ ನೋಡಿ, ಕ್ವಶನ್ಸ್ ನೀಟಾಗಿ ಹೋದ್ರಪ್ಪ, ನಂತರ ತಪ್ಪು ಮಾಡಬೇಡಿ. ನಾಟ್ ಅಂತಿದೆ, ಹಾಗಾದರೆ ಇದೆಲ್ಲ ಕರೆಕ್ಟಾಗಿದೆ, ಬಟ್ ಈ B ತಪ್ಪಿದೆ. ರಿಸರ್ವ್ ಮನಿ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ಈ MO ಅನ್ನೋದು, MO ಅಲ್ಲ, ಇದು M0 ಅಂತಲೇ ಬರುತ್ತೆ. ಸೊ ಇದು ನಿಮ್ಮ ಬ್ಯಾಂಕಿಂಗಲ್ಲಿ ಬರುತ್ತೆ. ಬ್ಯಾಂಕಿಂಗ್ ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ಈ ರಿಸರ್ವ್ ಮನಿ ಏನು ಅಂತ. ಸೊ ಇಲ್ಲಿದೆ, ನೋಡ್ಕೊಳ್ಳಿ ಬೇಕಾದ್ರೆ. ರಿಸರ್ವ್ ಮನಿ ಅಂದರೆ ಇಟ್ ಇಸ್ ಎ ಮಾನಿಟರಿ ಪಾಲಿಸಿ ಟೂಲ್ ಕಂಟ್ರೋಲ್ ಬೈ RBI, ನಾಟ್ ಅ ಕಂಪೋನೆಂಟ್ ಆಫ್ BOP. ಆಯಿತಾ. ಸೊ BOP ಅನ್ನೋದು ಇಟ್ ಡೀಲ್ಸ್ ವಿತ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್. ಸೊ ಈ ಒಂದು ಮಾನಿಟರಿ ಪಾಲಿಸಿ ಈ ಒಂದು ರಿಸರ್ವ್ ಮನಿ MO ಅಂತೇನಿದೆ, ಇದು ನಿಮ್ಮ ಅಂದರೆ ದೇಶದಲ್ಲಿ. ಸೊ ಇದೆಲ್ಲ ಕಂಟ್ರೋಲ್ ಮಾಡೋದು RBI ಅಂತೆ, ಈ ಮಾನಿಟರಿ ಪಾಲಿಸಿನ. ಸೊ ಹಾಗಾದರೆ B ಇಸ್ ದ ಕರೆಕ್ಟ್ ಆನ್ಸರ್. ಈಗ ಹೇಳಿ, ಈ ಕ್ವಶನ್ ಹೇಳ್ರಪ್ಪ ಈಗ. ಇಫ್ BOP ಈಸ್ ಇನ್ ಸರ್ಪ್ಲಸ್, ಇಟ್ ಮೀನ್ಸ್ BOC ಸರ್ಪ್ಲಸ್ ಆಗಿದೆ ಅಂತಂದರೆ ಏನಂತ ಅರ್ಥ ಅಂದರೆ, BOP ಸರ್ಪ್ಲಸ್ ಅಂದರೆ ಓಕೆ, ಒಳ್ಳೆ ಎಕ್ಸ್ಪೋರ್ಟು ಮತ್ತು ಒಳ್ಳೆ FDI ಎಲ್ಲ ಬರ್ತಾಯಿದೆ ಅಂತ ಅರ್ಥ. ಸೊ ಏನಿದು ಅರ್ಥ? ಸೊ ಆನ್ಸರ್ ಏನಿರ್ಬೋದು ಹೇಳಿ. ಇಂಡಿಯಾ ಈಸ್ ಬೋರಿಂಗ್ ಮೋರ್ ಫ್ರಮ್ ಫಾರಿನ್ ಮಾರ್ಕೆಟಾ? ಇಲ್ಲ. ಇಂಡಿಯಾ ರುಪೀಸ್ ಡೆಪ್ರಿಸಿಯೇಷನ್? ಇಲ್ಲ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆರ್ ಇನ್ಕ್ರೀಸಿಂಗ್. ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ? ಸೊ B ಕರೆಕ್ಟ್ ಆನ್ಸರ್. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆರ್ ಇನ್ಕ್ರೀಸಿಂಗ್.
ಸೊ ಅದಕ್ಕೇನು ಡೆಫಿನೇಷನು ಏನು ಅರ್ಥ ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೊಳ್ಳಿ. ಸೊ ನೆಕ್ಸ್ಟು ದ ಟರ್ಮ್ ಇನ್ವಿಸಿಬಲ್ ಟ್ರೇಡ್ ನೋಡಿ. ಇನ್ವಿಸಿಬಲ್ ಟ್ರೇಡ್ ಇನ್ BOP. ಇನ್ವಿಸಿಬಲ್ ಅಂತಂದರೆ ಸರ್ವಿಸು. ಸೊ ಈಗ ಏನು ಸರ್ವಿಸ್ ಕೊಡ್ತಾರಲ್ಲ, ಆ ಸರ್ವಿಸ್ ನಮ್ಗೆ ಕಾಣುತ್ತಾ? ಇಲ್ಲ ಅಲ್ವಾ? ಸೊ ನಮಗೆ ಫಿಸಿಕಲಾಗಿ ಏನು ಕಾಂಪೊನೆಂಟ್ ಸಿಗುತ್ತೆ, ಸೊ ಅದೆಲ್ಲ ನಾವು ವಿಸಿಬಲ್ ಟ್ರೇಡ್ ಅಂತೀವಿ. ಇನ್ವಿಸಿಬಲ್ ಟ್ರೇಡ್ ಅಂದರೆ ನಮ್ಗೆ ಕಾಣ್ದಿರೋದು. ನಮ್ಗೆ ಕಾಣ್ದಿರೋದು ಅಂತಂದರೆ ಸರ್ವಿಸ್ ಸೆಕ್ಟರ್ಗಳಿಗೆ ನಾವು ಇನ್ವಿಸಿಬಲ್ ಟ್ರೇಡ್ ಅಂತೀವಿ. ಹಾಗಾದರೆ ಆಪ್ಷನ್ ಸಿ, ಟ್ರೇಡ್ ಆಫ್ ಸರ್ವಿಸಸ್, ರೆಮಿಟೆನ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಈಸಿ ಕ್ವಶನ್ಗಳು ಗುರು, ಏನಿಲ್ಲ. ಬಂತು ನೋಡಿ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ SDR ಆರ್ ಇಶ್ಯೂಡ್ ಬೈ. SDR ಯಾರು ಇಶ್ಯೂ ಮಾಡ್ತಾರೆ? SDR ಅಂತಂದರೆ ಅದೊಂಥರ ಒಂದು ಬ್ಯಾಸ್ಕೆಟ್ ಆಫ್ ಮನಿ ಅಂತ ಹೇಳ್ತಾರೆ. ಅಂದರೆ ಅದು ಒಂದು 5-6 ಕರೆನ್ಸಿಗಳು ಒಂದು ಬ್ಯಾಸ್ಕೆಟಲ್ಲಿರುತ್ತೆ. ಅದಕ್ಕೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತಲೇ ಹೇಳ್ತಾರೆ ಅಲ್ವಾ? ಸೊ ನನಗೂ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿದ್ದವರೆ ಕಮೆಂಟಲ್ಲಿ ಹೇಳಿ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂದರೆ ನಾನು ಆ ಥರ ಅಂದ್ಕೊಂಡಿದ್ದೀನಿ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂದರೆ ಇಟ್ ಇಸ್ ಅ ಬ್ಯಾಸ್ಕೆಟ್ ಆಫ್ ಮನಿ ಅಂದ್ಕೊಂಡೇ ಹೇಳ್ತಾರೆ. ಸೊ ಬಿಡಿ. ಸೊ ನನಗೂ ಕೂಡ ಗೊತ್ತಿಲ್ಲ ಇದು. ಐ ಥಿಂಕ್ IMF ಇರ್ಬೋದಲ್ವಾ? ಓಕೆ, IMF ಇಶ್ಯೂ ಮಾಡುತ್ತೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಆರ್ ಆನ್ ಇಂಟರ್ನ್ಯಾಷನಲ್ ರಿಸರ್ವ್ ಅಸೆಟ್ ಕ್ರಿಯೇಟೆಡ್ ಬೈ IMF ಟು ಸಪ್ಲಿಮೆಂಟ್ ಮೆಂಬರ್ ಕಂಟ್ರೀಸ್ ಫಾರಿನ್ ಎಕ್ಸ್ಚೇಂಜ್. ಓಕೆ, ಇದೆ ನಾನು ಹೇಳಿದ್ನಲ್ಲ ಬ್ಯಾಸ್ಕೆಟ್ ಆಫ್ ಮನಿ ಅಂತ, ಇದನ್ನೇ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಮೆಷರ್ಸ್ ಕ್ಯಾನ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ಇಂಡಿಯಾಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್? ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಮೆಷರ್ಸ್ ಕ್ಯಾನ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ಕರೆಂಟ್ ಅಕೌಂಟ್ ಡೆಫಿಸಿಟ್. ನಾನು ಸ್ಕಿಪ್ ಮಾಡಿಸಿದೆ, ನೀವು ಓದಿರಬೇಕು ಅದನ್ನು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಮೆಷರ್ಸ್ ಕ್ಯಾನ್ ಹೆಲ್ಪ್ ಇನ್ ರೆಡ್ಯೂಸಿಂಗ್ ಇಂಡಿಯಾಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್? ಸೊ ಏನಿರ್ಬೋದಪ್ಪ ಇದಕ್ಕೆ ಆನ್ಸರು? ಓಕೆ, ಸ್ಟೇಟ್ಮೆಂಟ್. ಓಕೆ, ಸ್ಟೇಟ್ಮೆಂಟ್ ಬೇಸಾ ಹೇಳಿ. ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಕಮ್ಮಿ ಮಾಡೋದಕ್ಕೆ ಏನೇನು ಮಾಡ್ಬೋದು ಅಂತಂದರೆ, ಒಂದು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡ್ಬೋದಲ್ವ. ನೆಕ್ಸ್ಟು ಆಯಿಲ್ ಇಂಪೋರ್ಟ್ನ ಕಮ್ಮಿ ಮಾಡ್ಕೋಬೇಕು. ಓಕೆ, ರುಪೀಸ್ ಡೆಪ್ರಿಸಿಯೇಷನ್ ಮಾಡಿದ್ರೆ ಅಫ್ಕೋರ್ಸ್ ನಿಮ್ಮ ಒಂದು ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಬಟ್ ಇದು ಇನ್ಕ್ರೀಸಿಂಗ್ ಫಾರಿನ್ ಡೆಪ್ಟು ಅಲ್ಲ. ಐ ಥಿಂಕ್ 1, 2, 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೋಡಿ, ರುಪೀದು ಡೆಪ್ರಿಸಿಯೇಷನ್ ಆಯಿತು ಅಂತಂದರೆ, ಅಂದರೆ ವ್ಯಾಲ್ಯೂ ಕಮ್ಮಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ 1 ಮತ್ತು 3 ಎರಡೂ ಕೂಡ ಇಂಟರ್ಲಿಂಕ್ ಆಗಿದೆ. ಸೊ ನೆಕ್ಸ್ಟು ಮೇಯ್ನು ನಮ್ಮದು ಇಂಡಿಯಾದು ಏನು ಇಂಪೋರ್ಟ್ ಮಾಡ್ಕೋತೀವಿ, ಹತ್ತತ್ರ 85% ಆಯಿಲೇ ಬಂದಿರುತ್ತೆ. ಅಂದರೆ ಕ್ರೂಡ್ ಆಯಿಲ್ನೇ ಜಾಸ್ತಿ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಹಾಗಾಗಿ 1, 2, 3 ಈ ಮೂರು ನಾವು ಇದು ಮಾಡಿದ್ರೆ, ಅಂದರೆ ಕಮ್ಮಿ ಮಾಡ್ತು ಅಂತಂದರೆ, ಸಾರಿ, ಇಷ್ಟನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ರೆಡ್ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ, ಎಷ್ಟು ಚೆನ್ನಾಗಿದೆ. ಆನ್ಸರ್ ತೋರಿಸ್ಬಿಟ್ನಲ್ಲ ನಿಮಗೆ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಲಾರ್ಜ್ ಕ್ಯಾಪಿಟಲ್ ಇನ್ಫ್ಲೋ FDI ಆರ್ FPI ಆನ್ ಇಂಡಿಯನ್ BOP? ಸೊ FDI FPI ಬಂತು ಅಂದರೆ ಇಂಡಿಯನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಏನಾಗುತ್ತೆ ಅಂತ. ಸೊ ಇಟ್ ಸ್ಟ್ರೆಂಥನ್ ಅಲ್ಲ, ಇಟ್ ಇನ್ಕ್ರೀಸಸ್ ಟ್ರೇಡ್ ಡೆಫಿಸಿಟಾ? ಅಲ್ಲ, ಇಟ್ ಸ್ಟ್ರೆಂಥನ್ NTS ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಜಾಸ್ತಿ ಬಂತು ಅಂದರೆ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಜಾಸ್ತಿ ಆಗುತ್ತೆ. ಅಂದರೆ FDI ಬಂತು ಅಂದರೆ ಫಾರಿನ್ ಅಮೌಂಟ್ ಜಾಸ್ತಿ ಆಗುತ್ತೆ ಅಲ್ವ, ಅದಕ್ಕೆ ಹೇಳಿದ್ದು. FDI FPI ಬಂತು ಅಂತಂದರೆ ಇಂಡಿಯಾದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು. ಸರ್ ಏನು ಸರ್ ಇದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತಂದರೆ? ಕ್ವಶನ್ ಇರುತ್ತಲ್ಲ, ಸಿಂಪಲಾಗಿ ತಿಳ್ಕೊಳ್ಳಿ. ಒಂದು ಫಾರಿನ್ ಅಮೌಂಟು ಅಂದರೆ ಡಾಲರ್ಸು ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟು, which of the following best describes a balance of payment crisis? Which of the following best describes a balance of payment crisis? Balance of payment crisis ಬಂದು, ಸೊ ನೋಡಿ ಆನ್ಸರ್ ಗೊತ್ತಾಗ್ತಲ್ಲ ನನಗೂ ಕೂಡ. ಡಿಕ್ಲೈನ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆ್ಯಂಡ್ ಕರೆನ್ಸಿ ಡೆಪ್ರಿಸಿಯೇಷನ್. ಸೊ ನೋಡಿ ಎಷ್ಟೊಂದು ಕ್ವಶನ್ಸ್ ಇದೆ. ಇದು ಇಂಪಾರ್ಟೆಂಟ್ ಬಂತು ನೋಡಿ. ಟ್ವಿನ್ ಡೆಫಿಸಿಟ್. ದ ಟರ್ಮ್ ಟ್ವಿನ್ ಡೆಫಿಸಿಟ್ ಇನ್ ದ ಇಂಡಿಯನ್ ಎಕಾನಮಿ ರೆಫರ್ಸ್ ಟು. ಟ್ವಿನ್ ಡೆಫಿಸಿಟ್ ಅಂತಂದರೆ ಫಿಸಿಕಲ್ ಡೆಫಿಸಿಟು ಮತ್ತು ಕರೆಂಟ್ ಅಕೌಂಟ್ ಡೆಫಿಸಿಟ್ ಎರಡೂ ಕೂಡ ಇನ್ಕ್ಲೂಡ್ ಆದರೆ ನಾವು ಟ್ವಿನ್ ಡೆಫಿಸಿಟ್ ಅಂತ ಕರಿತೀವಿ. ದ ಟರ್ಮ್ ಟ್ವಿನ್ ಡೆಫಿಸಿಟ್ ಮೀನ್ಸ್ ಬೋತ್ ದ ಫಿಸಿಕಲ್ ಡೆಫಿಸಿಟ್ ಆ್ಯಂಡ್ ದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎರಡೂ ಒಂಥರ ಒಂದೇ ಥರನೇ, ಅದಕ್ಕೆ ನಾವು ಟ್ವಿನ್ ಡೆಫಿಸಿಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ಇಂಡಿಯಾಸ್ BOP? ಇಂಡಿಯಾಸ್ BOP ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಇಂಡಿಯಾ ಆಲ್ವೇಸ್ ಹ್ಯಾವ್ಸ್ ದ ಕರೆಂಟ್ ಅಕೌಂಟ್ ಸರ್ಪ್ಲಸ್? ಇಲ್ಲ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಇರ್ತದೆ, ಬಟ್ ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್ ಆಗಿರುತ್ತೆ. ಓಕೆ, ಹಾಗಾದರೆ ಮೊದಲನೇದು ತಪ್ಪು. ಸೊ ನೆಕ್ಸ್ಟು, ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇನ್ಕ್ಲೂಡ್ಸ್ ಬೋತ್ ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ಸ್ ಅಲ್ವಾ? ಹೌದು. ನೆಕ್ಸ್ಟು, ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆರ್ ಮ್ಯಾನೇಜ್ಡ್ ಬೈ ವರ್ಲ್ಡ್ ಬ್ಯಾಂಕ್? ಇಲ್ಲ, ಅದ್ರ ಬಗ್ಗೆ ನಾನು ಹೇಳಲಿಲ್ಲ. ವರ್ಲ್ಡ್ ಬ್ಯಾಂಕ್ ಬಗ್ಗೆ ನಾನು ಮಾತಾಡಲಿವಲ್ಲ. ನೆಕ್ಸ್ಟು, ಇಂಡಿಯಾಸ್ ಕ್ಯಾಪಿಟಲ್ ಅಕೌಂಟ್ ರೆಕಾರ್ಡ್ಸ್ ಓನ್ಲಿ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್?
ಇಂಡಿಯನ್ ಕ್ಯಾಪಿಟಲ್ ಅಕೌಂಟ್ಸ್ ರೆಕಾರ್ಡ್ಸ್ ಓನ್ಲಿ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲ, ಕ್ಯಾಪಿಟಲ್ ಅಕೌಂಟಲ್ಲಿ ಮೇಲೆ ಕೂಡ ಹೇಳಿದೆ ಗೂಡ್ಸು ಸರ್ವಿಸಸ್ಸು ಮತ್ತು ಇನ್ಕಮ್ ಅಂದ್ಕೊಂಡು ಏನು ಹೇಳಿದೆ ಅಲ್ವಾ. ಹಾಗಾದರೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಾಗಾದರೆ ಸಿ ಡಿ ಎ 3 ಕೂಡ ತಪ್ಪು. ಸೊ ನೆಕ್ಸ್ಟು ಈಸಿ ಲೆವೆಲ್, ಇಲ್ಲಿಂದ ಮತ್ತೆ UPSC ಲೆವೆಲ್ ಕ್ವಶನ್ಗಳು ಬಂತು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕನ್ಸಿಸ್ಟ್ ಆಫ್ ಎ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್. ಹೌದು. ನೆಕ್ಸ್ಟು ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಮೀನ್ಸ್ ದ ಕಂಟ್ರೀಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆರ್ ಡಿಕ್ರೀಸಿಂಗ್. ಅಲ್ಲ, ಸರ್ಪ್ಲಸ್ ಅಂತಂದರೆ ಕಂಟ್ರೀಸ್ದು ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು ಜಾಸ್ತಿ ಆಗ್ತಾಯಿದೆ ಅಂತ ಅರ್ಥ. ಸೊ ಹಾಗಾದರೆ ಯಾವುದಾದ್ರು ಸ್ಟೇಟ್ಮೆಂಟ್ ಕರೆಕ್ಟು ಅಂತಂದರೆ ಒನ್ ಓನ್ಲಿ ಕರೆಕ್ಟಾಗಿದೆ. ಸೊ ನೆಕ್ಸ್ಟು ನೋಡ್ರಪ್ಪ, ನಾನಿದು MCQs ನಾನು ಫಸ್ಟೇ ನೋಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ, ನಾನು ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಇರೋದು. ನೆಕ್ಸ್ಟು ಕನ್ಸಿಡರ್ ದ ಫಾರಿನ್ ಟ್ರಾನ್ಸಾಕ್ಷನ್. ಎಕ್ಸ್ಪೋರ್ಟ್ ಆಫ್ ಸಾಫ್ಟ್ವೇರ್ ಸರ್ವಿಸಸ್ ಬೈ ಇಂಡಿಯಾ, FDI ಇನ್ ಇಂಡಿಯಾ, ರೆಮಿಟೆನ್ಸ್ ಫ್ರಮ್ ಇಂಡಿಯನ್ಸ್ ವರ್ಕಿಂಗ್ ಅಬ್ರಾಡ್. ವಿಚ್ ಆಫ್ ದ ಅಬೌವ್ ಟ್ರಾನ್ಸಾಕ್ಷನ್ ಆರ್ ಪಾರ್ಟ್ ಆಫ್ ಕರೆಂಟ್ ಅಕೌಂಟ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ನಿಮ್ಮ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದು FPI ಬರುತ್ತೆ. FPI ಅಲ್ಲ, ಇದು ನಿಮ್ಮ ಕ್ಯಾಪಿಟಲಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಸಾಫ್ಟ್ವೇರು ಬರಲ್ಲ. ರೆಮಿಟೆನ್ಸ್ ಫ್ರಮ್ ವರ್ಕಿಂಗ್ ಅಬ್ರಾಡ್ ಕ್ಯಾಪಿಟಲ್ ಬರುತ್ತೆ. ಸೊ ಮೇಲ್ಗಡೆ ನೋಡಬೇಕು. ಆನ್ಸರ್ ಈಸ್ 1 and 3. ನಾನು ಹೇಳ್ದಂಗೆ 2 ತಪ್ಪಿದೆ. FDI ಬಂದು ನಿಮ್ಮ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ ಅಲ್ವಾ. ಸೊ FDI ನೋಡಿ, FDI ಈಸ್ ರೆಕಾರ್ಡೆಡ್ ಇನ್ ದ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಕ್ವಶನ್ ಬಂತು ನೋಡ್ರಪ್ಪ, ನೀಟಾಗಿ ಮಾಡಿ. ಕ್ವಶನ್ಸ್ ಓದ್ಕೊಳ್ಳಿ, ನಂತರ ಹತ್ರಕ್ಕೆ ಹೋಗಬೇಡಿ. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಲೀಡ್ ಟು ಅ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಆಫ್ ಇಂಡಿಯಾ? ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಲೀಡ್ ಟು ಕರೆಂಟ್ ಅಕೌಂಟ್ ಸರ್ಪ್ಲಸ್ ಫಾರ್ ಇಂಡಿಯಾ? ಸೊ increase in software exports, higher crude oil import, more foreign remittance received. ಏನಿದು ಕರೆಂಟ್ ಅಕೌಂಟ್ ಸರ್ಪ್ಲಸ್ಸು. ಓಕೆ, ಕರೆಂಟ್ ಅಕೌಂಟ್ ಸರ್ಪ್ಲಸ್ ಅಂದಾಗ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಲ್ಲ, ಹೈಯರ್ ಕ್ರೂಡ್ ಆಯಿಲ್ ಇಂಪೋರ್ಟು. ಸೊ ನನಗೂ ಗೊತ್ತಾಗ್ತಾಯಿಲ್ಲ. ಆನ್ಸರ್ ಇಸ್ 1 and 3. ಸೊ ಈಗಾಗಲೇ 45 minutes ಆಗಿದೆ. ಓಕೆ ಬಿಡಿ. ಸೊ ನೋಡಿ, ಇದೇ ರೀತಿ ಒಂದಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ನೋಡಿ, ಅಕಸ್ಮಾತ್ ನಿಮಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ. ಬೇಕಾದ್ರೆ MCQಸ್ಗಂತಲೇ ಬೇರೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ಡಿಫಿಕಲ್ಟಿ ಲೆವೆಲ್ ಒಂದು, ನೆಕ್ಸ್ಟು ಕರೆಂಟ್ ಅಫೇರ್ಸ್ ಪಾರ್ಟ್ ಒಂದೊಂದು ಮಾಡೋಣ. ಕರೆಂಟ್ ಅಫೇರ್ಸ್ ನೋಡಿ, ರೀಸೆಂಟಾಗಿ ಟ್ರೇಡ್ನ ಬೂಸ್ಟ್ ಮಾಡೋದಕ್ಕೆ ಯಾವ ಒಂದು ಕಂಟ್ರಿ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೋತು ಅಂತಂದರೆ ರೀಸೆಂಟಾಗಿ ಆಸ್ಟ್ರೇಲಿಯಾ ಜೊತೆ ಮಾಡ್ಕೊಳ್ತು ಅಲ್ವಾ. ಇಂಡಿಯಾ ಆಸ್ಟ್ರೇಲಿಯಾ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ECTA ವಾಸ್ ಸೈನ್ ಟು ಬೂಸ್ಟ್ ಎಕ್ಸ್ಪೋರ್ಟ್ಸ್. ಸೊ ಆಸ್ಟ್ರೇಲಿಯಾ ಜೊತೆ ಸ್ವಲ್ಪ ಮುನ್ಸಿತ್ತು. ಯಾಕೆ ಅಂತಂದರೆ ಆಸ್ಟ್ರೇಲಿಯಾದವರು ಮಿಲ್ಕ್ನ ಕಳಿಸ್ತೀವಿ, ಅಂದರೆ ಮಿಲ್ಕ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಡಿಯಾ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿತ್ತಂತೆ ಒಂದ್ಸತಿ. ಜಮಾನ್ದಲ್ಲೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಒಂದ್ಸತಿ ಅಪ್ರೋಚ್ ಆಗಿತ್ತು. ಬಟ್ ಇಂಡಿಯಾ ಇಂಡಿಯಾ ಬೇರೆ ಒಂದು ಎಕ್ಸ್ಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿತ್ತು ಆಸ್ಟ್ರೇಲಿಯಾಗೆ. ಬಟ್ ಆಸ್ಟ್ರೇಲಿಯಾದವ್ರು ಏನು ಹೇಳಿದ್ರು ಅಂತಂದರೆ ಮಿಲ್ಕ್ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ನಮ್ಮ ಇಂಡಿಯಾದಲ್ಲಿ ಈಗಾಗಲೇ ಮಿಲ್ಕ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಸೊ ನೀವು ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಮ ಇಂಡಿಯನ್ ಲೋಕಲ್ ಫಾರ್ಮರ್ಸ್ ಏನಿದ್ದಾರೆ, ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಫಾರ್ಮರ್ಸ್ ಏನಿದ್ದಾರೆ, ಅವರ ಒಂದು ಸ್ಥಿತಿಗತಿ ಏನಾಗಬೇಕು ಅಂತ ಒಂದು ಪ್ರಶ್ನೆ ಬೀಳುತ್ತೆ. ಸೊ ಆವಾಗ ಒಂದು ಮುನ್ಸಾಗಿತ್ತು. ಸೊ ಅದಾದಮೇಲೆ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಹೇಳಬೇಕು ಅಂದರೆ ಟ್ರೇಡೇ ಮಾಡ್ತಾ ಇರಲಿಲ್ಲ. ಸೊ ಈಗ ರೀಸೆಂಟಾಗಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನೋ ಒಪ್ಕೊಂಡಿದ್ದಾರೆ. ಸೊ ಬಿಡಿ. ಸೊ ನೆಕ್ಸ್ಟು ಇಂಡಿಯಾಸ್ ಟ್ರೇಡ್ ಡೆಫಿಸಿಟ್ ವಿತ್ ಚೈನಾ 2023 ಕ್ರಾಸ್ಡ್ 100 ಬಿಲಿಯನು. ಇಂಡಿಯಾದ ಟ್ರೇಡ್ ಡೆಫಿಸಿಟು ವಿತ್ ಚೈನಾ ಎಷ್ಟು ಇದಾಗಿದೆ ಅಂತಂದರೆ 100 ಬಿಲಿಯನ್ ಅಂತೆ. ಸೊ ನೆಕ್ಸ್ಟು ಇನ್ನೊಂದು, ವಿಚ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಹೆಲ್ಪ್ಡ್ ಇಂಡಿಯಾ ಟು ಮೇಂಟೈನ್ ಅ ಸ್ಟೇಬಲ್ ಫಾರೆಕ್ಸ್ ರಿಸರ್ವ್? ಸೊ ಸ್ಟ್ರಾಂಗ್ ರೆಮಿಟೆನ್ಸ್ ಇನ್ಫ್ಲೋಸ್ ನೋಡ್ಕೊಳ್ರವ. ಸೊ ಇಲ್ಲೊಂದಷ್ಟು ಇಷ್ಟೇ ಲಾಸ್ಟ್. ಆನ್ಸರ್ ಇಸ್ 1 and 2. ನೋಡ್ಕೊಳ್ಳಿ, ಇದನ್ನೆಲ್ಲ ಸಾಲ್ವ್ ಮಾಡಿ. ಅಕಸ್ಮಾತ್ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟಲ್ಲಿ ಹೇಳಿ, ಸರ್ MCQs ನಮ್ಗೆ ಅರ್ಥ ಆಗ್ತಾಯಿಲ್ಲ, ಇನ್ನೊಂದ್ಸತಿ ನೀವೇ ಒಂದು ವೀಡಿಯೋ ಮಾಡಾಕ್ಬಿಡಿ ಅಂತಲೇ. ಬೇಕಾದ್ರೆ ಒಂದು 25ರಿಂದ 30 ಕ್ವಶನ್ ಕೊಟ್ಟಿದ್ದೀನಿ, ಮತ್ತೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ MCQs. ಸೊ ಇದು ಮಿಕ್ಕಿದೆಲ್ಲ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತಂದರೆ ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದೇ ರೀತಿ MCQಸ್ಗಳನ್ನ ತೊಗೊಂಡು ಬರ್ತೀನಿ. ಸೊ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಕಸ್ಮಾತ್ ಈ ವೆಬ್ಸೈಟ್ ಬಂದು ಓದ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಒಬ್ಬೊಬ್ಬರು ಒಂದು 3 ಆ್ಯಡ್ಗಳನ್ನ ಕ್ಲಿಕ್ ಮಾಡಿ, ಸರಿನಾ? ಸೊ ಅಲ್ಲಿವರೆಗೂ ಸಿಗ್ತೀನಿ. ಥ್ಯಾಂಕ್ ಯು.